Hello students, I welcome you all to this class, and today we shall discuss the chapter "And Then Gandhi Came," written by Jawaharlal Nehru. So Jawaharlal Nehru, you people must have known about him. Okay, he was a renowned statesman, okay, a great Indian nationalist leader and a popular social reformer. ಸೊ ನೆಹರು ಅವರ ವ್ಯಕ್ತಿತ್ವ ಹೇಗಿತ್ತು, ಓಕೆ, ಅವರು ಯಾವ ರೀತಿಯ ಅಥವಾ ಒಂದು ಯಾವ ತರಹದ ಒಂದು ಪೊಲಿಟಿಕಲ್ ಸ್ಟೇಟ್ಸ್ಮನ್ ಆಗಿದ್ದರು, ಓಕೆ, ಒಬ್ಬ ರಾಜಕೀಯ ಮುತ್ಸದ್ದಿ ಆಗಿದ್ದರು, ಓಕೆ, ಒಬ್ಬ ಭಾರತ ದೇಶದ ಓಕೆ ಒಬ್ಬ ಸಮರ್ಥ ನಾಯಕರಾಗಿದ್ದರು. ದೆನ್ ಆ್ಯಂಡ್ ಅ ಪಾಪ್ಯುಲರ್ ಸೋಷಿಯಲ್ ರಿಫಾರ್ಮರ್, ಅವರು ಒಬ್ಬ ಸಮಾಜ ಸುಧಾರಕರು ಕೂಡ ಆಗಿರ್ತಾರೆ. ಸೊ ಇವರ ಬಗ್ಗೆ ನೀವು ಒಂದು ಅರ್ಥ ಮಾಡ್ಕೋರಿ. English, when it comes to English language, Nehru is one of the champions of it. I mean, in terms of using it very beautifully. ನೆಹರು ಅವರ ಭಾಷೆನೇ, ಇಂಗ್ಲೀಷ್ ಭಾಷೆನೇ ಭಾಳ ಒಂದು ಬ್ಯೂಟಿಫುಲ್ ಶೈಲಿಯಲ್ಲಿ ಬರೆಯುವಂಥ ಒಂದು ಭಾಷೆ. ಓಕೆ, ಅವರ ಭಾಷೆ ಫುಲ್ಲಿ ಗ್ರೇಸ್ಫುಲ್ ಆಗಿರ್ತದೆ, ಭಾಳ ಬ್ಯೂಟಿಫುಲ್ ಆಗಿರ್ತದೆ. ಓಕೆ, ಆಮೇಲೆ ಒಬ್ಬ ಭಾಳ ಚೆನ್ನಾಗಿ ಓದ್ಕೊಂಡಿದ್ದಂಥ ವ್ಯಕ್ತಿ. ಓಕೆ, ಅವರೆಲ್ಲ ವಿಚಾರಗಳು ಅವರ ರೈಟಿಂಗ್ಸಲ್ಲಿ ನಮಗೆ ರಿಫ್ಲೆಕ್ಟ್ ಆಗ್ತಾವೆ. ಓಕೆ, he was one of the most well-read people, one of the most well-read persons of this world. Okay, in pre-independence and post-independence Indian era also. ಸೊ ಅಂಥ ವ್ಯಕ್ತಿ ಬಹಳ ಸೂಕ್ಷ್ಮ ರೀತಿಯಲ್ಲಿ ನಮ್ಮ ದೇಶದ ಅಧ್ಯಯನವನ್ನು ಮಾಡಿರ್ತಾರೆ. ಅವರು ಎರಡು ಪ್ರಮುಖ ಇತಿಹಾಸ ಪುಸ್ತಕಗಳು ನಿಮ್ಗೆ ಗೊತ್ತಿರಬೇಕು. ಒಂದು ದಿ ಫೇಮಸ್ ಡಿಸ್ಕವರಿ ಆಫ್ ಇಂಡಿಯಾ, ಆಮೇಲೆ ಇನ್ನೊಂದು ಡಿಸ್ಕವರಿ ಆಫ್ ಇಂಡಿಯಾಕ್ಕಿಂತ ಭಾಳ ತೀಕ್ಷ್ಣವಾಗಿದ್ದು, ಭಾಳ ಡೀಪ್ ಆಗಿದ್ದು ಪುಸ್ತಕ ಅಂತಂದರೆ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ಈ ಎರಡೂ ಪುಸ್ತಕಗಳನ್ನು ನೀವು ಓದಲೇಬೇಕು. ಓಕೆ, ನಿಮಗೆಲ್ಲಾದರೂ ಸಿಕ್ಕರೆ ಈ ಪುಸ್ತಕಗಳನ್ನು ಓದ್ರಿ. ಇಟ್ ಈಸ್ ಆ್ಯಕ್ಚುಲಿ ದೀಸ್ ಬುಕ್ಸ್ ಆರ್ ದಿ ಬೆಸ್ಟ್. ಓಕೆ, ಆ್ಯಂಡ್ ಇಲ್ಲಿ ಜಾಗತಿಕ ಇತಿಹಾಸದ ಬಗ್ಗೆ ಈ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಭಾಳ ಒಂದು ನಮಗೆ ಸಹಾಯವನ್ನು ಮಾಡುವಂಥ ಒಂದು ಪುಸ್ತಕ, ಭಾಳ ವಿಷಯಗಳನ್ನ ತಿಳ್ಕೊಳ್ಳೋಗೆ ಮಾಡುವಂಥ ಒಂದು ಪುಸ್ತಕ. ಸೊ ಈ ವಿಷಯದಲ್ಲಿ ಬಂದಾಗ, ಐ ಮೀನ್ ದಿಸ್ ಚಾಪ್ಟರ್ ಆ್ಯಂಡ್ ದೆನ್ ಗಾಂಧಿ ಕೇಮ್ ಬಗ್ಗೆ ಬಂದಾಗ ನಿಮಗೆ ನೀವೊಂದು ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನೆಹರು ಹ್ಯಾಡ್ ಅ ಗ್ರೇಟ್ ರಿಗಾರ್ಡ್ ಫಾರ್ ಗಾಂಧಿ. ಓಕೆ, ಆ್ಯಂಡ್ ಈವನ್ ಗಾಂಧಿ ಆಲ್ಸೋ ಹ್ಯಾಡ್ ದ ಸೇಮ್ ರಿಗಾರ್ಡ್ ಫಾರ್ ನೆಹರು. ಸೊ ಓಕೆ, ಈ ಇಬ್ಬರು ನಾಯಕರು ನಮ್ಮ ದೇಶವನ್ನು ಸಮರ್ಥವಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ. ಸೊ ಗಾಂಧಿಗೆ ನೆಹರುವಿನ ಬಗ್ಗೆ ಭಾಳ ಅಭಿಮಾನ. ಓಕೆ, ನೆಹರು ಅವರಿಗಿದ್ದಂಥ ಒಂದು ವಿದ್ವತ್ತಿನ ಬಗ್ಗೆ, ಓಕೆ, ಅವರ ಲೀಡರ್ಶಿಪ್ ಕ್ವಾಲಿಟಿಗಳ ಬಗ್ಗೆ ಗಾಂಧಿ ಅವರಿಗೆ ಭಾಳ ಒಂದು ಅಭಿಮಾನವಿತ್ತು. ಅದೇ ರೀತಿ ಗಾಂಧಿಯ ತಾಕತ್ತೇನು, ಓಕೆ, ಆಮೇಲೆ ಗಾಂಧಿ ಎಂತಹ ಒಬ್ಬ ಸಮರ್ಥ ನಾಯಕರು, ಆಮೇಲೆ ಗಾಂಧಿಯ ವೈಶಿಷ್ಟ್ಯತೆ ಏನು ಅನ್ನೋದು ನೆಹರು ಅವರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು. ಆಮೇಲೆ ಹಿ ಆಲ್ವೇಸ್ ಡಿಫೈಡ್ ಗಾಂಧಿ. ಒಬ್ಬ ಗಾಂಧಿಯನ್ನು ಅವರು ಭಾಳ ಒಂದು ಕೆಲವು ವಿಷಯದಲ್ಲಿ ಇವರಿಗೆ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಹಿ ಹ್ಯಾಡ್ ಅ ವೆರಿ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಗಾಂಧಿ. ಓಕೆ, ಸೊ ಲೆಟ್ us come to this lesson. So here there is a general introduction, okay, about Nehru. So Jawaharlal Nehru, 1889 to 1964, was a renowned statesman, a great Indian nationalist leader and a popular social reformer. He was born with a silver spoon in his mouth. Okay, born with a silver spoon ಅಂದ್ರೆ ಏನು? He was born rich. Okay, ಬಹಳ ಒಂದು ಶ್ರೀಮಂತ ಕುಟುಂಬದಿಂದ ಬಂದಂಥ ಈ ನೆಹರು ಅವರು ಬಂದವರಾಗಿದ್ದರು. ದೆನ್ he was sent to England at the age of 15. He studied at Harrow School and then he joined Cambridge University. He participated in the struggle of independence under the leadership of Mahatma Gandhi. He became the first Prime Minister of India. India progressed by leaps and bounds under his able leadership. ಸೊ ನಮ್ಮ ದೇಶದ ಮೊದಲ ಪ್ರಧಾನಿ ಆದಮೇಲೆ ಇವರು ನಮ್ಮ ದೇಶದ ಪ್ರಗತಿಯನ್ನು ನಮ್ಮ ದೇಶ ಭಾಳ ಒಂದು ಚೆನ್ನಾಗಿ ಹಾಗೂ ಭಾಳ ಒಳ್ಳೆಯ ರೀತಿಯ ಪ್ರಗತಿಯನ್ನು ಕಾಣ್ತದೆ. Okay, because Nehru himself was a visionary. Then he was an idealist and a dreamer. He was one of the first builders of modern India. His famous works are Discovery of India, Glimpses of World History, and Letters from a Father to His Daughter. Okay, so now what is this lesson about? Ee lesson yadar bagge ada artha madಕೊಳ್ಳೋಣ. And then Gandhi came is an extract from his masterpiece, The Discovery of India. So ಈ ಒಂದು ಲೆಸನ್ ನೀವೇನು ಓದ್ತಾ ಇದ್ದೀರಲ್ಲ, ಈ ಲೆಸನ್
ಯಾವ ಒಂದು ಪುಸ್ತಕದಿಂದ ಆಯ್ದುಕೊಂಡಿದ್ದಾರಪ್ಪ ಅಂತಂದ್ರೆ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕದಿಂದ ಇವರು ಅದನ್ನು ಆಯ್ದುಕೊಂಡಿದ್ದಾರೆ. ದೆನ್ ದ ಪ್ರೆಸೆಂಟ್ ಲೆಸನ್ ಎಕ್ಸ್ಪ್ಲೋರ್ಸ್ ದ ಡ್ರೆಡ್ಫುಲ್ ಕಂಡೀಷನ್ ಆಫ್ ಇಂಡಿಯಾ ಬಿಫೋರ್ ಇಂಡಿಪೆಂಡೆನ್ಸ್. ಸೊ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ನಮ್ಮ ದೇಶದ ಪರಿಸ್ಥಿತಿ ಹೆಂಗಿತ್ತು, ಓಕೆ, ಅದರ ಒಂದು ಘೋರ ಪರಿಸ್ಥಿತಿ ಹೆಂಗಿತ್ತು ಅನ್ನೋದ್ರ ಅದ್ರ ಚಿತ್ರಣವನ್ನು ನೆಹರು ಅವರು ಕೊಡ್ತಾರೆ. ಇಟ್ ಡಿಪಿಕ್ಟ್ಸ್ ದ ಅರೈವಲ್ ಆಫ್ ಗಾಂಧಿ ಇನ್ ಫ್ರೀಡಮ್ ಸ್ಟ್ರಗಲ್ ಆ್ಯಂಡ್ ಇಸ್ ಇಂಪ್ಯಾಕ್ಟ್ ಆನ್ ಕಾಮನ್ ಪೀಪಲ್. ಓಕೆ, ಸೊ ಗಾಂಧಿಯ ಬರುವಿಕೆ, ಓಕೆ, ಅರೈವಲ್ ಆಫ್ ಗಾಂಧಿ. ಸೊ ಗಾಂಧಿಯ ಬರುವಿಕೆ ಹೇಗಿತ್ತು, ಬಂದ ಮೇಲೆ ಈ ದೇಶದವರ ಮೇಲೆ, ಈ ದೇಶದ ಜನತೆಯ ಮೇಲೆ ಗಾಂಧಿ ಬೀರಿದಂಥ ಒಂದು ಪವರ್ಫುಲ್ ಪ್ರಭಾವ ಹೇಗಿತ್ತು ಅನ್ನೋದು ಈ ಒಂದು ನಾವು ಲೆಸನ್ನಲ್ಲಿ ಕಾಣ್ಬೋದು. ಇದರ ಜೊತೆಗೆ ಮೊದಲನೇ ಜಾಗತಿಕ ಯುದ್ಧ ಆದಮೇಲೆ ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು, ಓಕೆ, ಎಷ್ಟೊಂದು ಕೆಟ್ಟದಾಗಿದ್ದಂಥ ಪರಿಸ್ಥಿತಿ ನಮ್ಮ ಭಾರತ ದೇಶಕ್ಕೆ ಬಂದು ಒದಗಿತ್ತು. ಎಲ್ಲ ಶ್ರೀಮಂತರಿದ್ದರೂ ಕೂಡ, ಎಷ್ಟೋ ಮಹಾರಾಜರು ಕೂಡ ಅವರ ಆಳ್ವಿಕೆ ಕಂಪ್ಲೀಟಾಗಿ ಹೋಗಿದ್ದರೂ ಕೂಡ ಅವರ ಒಂದು ಪ್ರಾಮುಖ್ಯತೆ ಆ ಒಂದು ನೆಲದಲ್ಲಿ ಇದ್ದರೂ ಕೂಡ ಅವರು ಯಾರೂ ಇಂಥ ಒಂದು ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದಾಗಲಿ ಯಾರಿಗೂ ಆಗಿರಲಿಲ್ಲ. ಓಕೆ, ಬಡತನದಿಂದ ತುಂಬಿ ಹೋಗಿತ್ತು ಭಾರತ. ಓಕೆ, ಇದನ್ನು ಯಾರು ಪ್ರಶ್ನೆ ಮಾಡುವಂಥರಿರಲಿಲ್ಲ, ಯಾರು ತಿರುಗೂ ನೋಡ್ತಾ ಇರಲಿಲ್ಲ. ಓಕೆ, ಈ ಎಲ್ಲ ವಿಷಯಗಳನ್ನು ನಾವು ಈ ಲೆಸನ್ ಮುಖಾಂತರ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ನಾವು ಲೆಟ್ಸ್ ಗೋ ಟು ದಿಸ್ ಮೇನ್ ಪಾರ್ಟ್. ಲೆಟ್ ಮಿ ಬಿಗಿನ್ ದಿಸ್ ಲೆಸನ್. ಪ್ಲೀಸ್ ಫಾಲೋ ಮೈ ಇನ್ ದ ಟೆಕ್ಸ್ಟ್ ಬುಕ್. World War First came, World War I came. ಓಕೆ, ಅಂದರೆ ಮೊದಲನೇ ಜಾಗತಿಕ ಯುದ್ಧದ ಸಮಯ. Then politics were at a low ebb, chiefly because of the split in the Congress between the two sections, the so-called extremists and the moderates, and because of wartime restrictions and regulations. ಚಿತ್ರಣ ಏನದು ನೋಡ್ರಿ. ಫಸ್ಟ್ ಆಫ್ ಆಲ್ ವರ್ಲ್ಡ್ ವಾರ್ I ಕೇಮ್. ಸೊ ಮೊದಲನೇ ಜಾಗತಿಕ ಯುದ್ಧದ ಸಂದರ್ಭ. ಓಕೆ, ರಾಜಕೀಯ ಹೇಗಿತ್ತು ದೇಶದಲ್ಲಿ, ಭಾಳ ಒಂದು ಕೆಳಸ್ತರದಲ್ಲಿತ್ತು. ಪಾಲಿಟಿಕ್ಸ್ ವರ್ ಅಟ್ ಅ ಲೋ ಎಬ್, ಚೀಫ್ಲಿ ಬಿಕಾಸ್ ಆಫ್ ದ ಸ್ಪ್ಲಿಟ್ ಇನ್ ದ ಕಾಂಗ್ರೆಸ್ ಬಿಟ್ವೀನ್ ದ ಟೂ ಸೆಕ್ಷನ್ಸ್, ದ ಸೋ ಕಾಲ್ಡ್ ಎಕ್ಸ್ಟ್ರೀಮಿಸ್ಟ್ಸ್ ಆ್ಯಂಡ್ ದಿ ಮಾಡರೇಟ್ಸ್. ಸೊ ಇಲ್ಲಿ ಕಾಂಗ್ರೆಸ್ನಲ್ಲಿ ಎರಡು ಗಣಗಳಿತ್ತು. ಓಕೆ, ಈ ಎರಡು ಗುಂಪಿದ್ದು ಏನಪ್ಪ ಅಂತಂದರೆ, ಒಂದು ಎಕ್ಸ್ಟ್ರೀಮಿಸ್ಟ್, ಇನ್ನೊಂದು ಮಾಡರೇಟ್ಸ್. ಒಬ್ಬರು ತೀವ್ರಗಾಮಿಗಳು, ಇನ್ನೊಬ್ಬರು ಮಂದಗಾಮಿಗಳು. ಈ ತೀವ್ರಗಾಮಿ ಮತ್ತು ಮಂದಗಾಮಿಗಳ ನಡುವೆ ಏನೇನು ಭಿನ್ನಾಭಿಪ್ರಾಯಗಳು ಇದ್ದವು ಅನ್ನೋದು ನಿಮಗೆಲ್ಲ ಇತಿಹಾಸದ ವಿದ್ಯಾರ್ಥಿಗಳಾಗಿದ್ದರಿಂದ ನಿಮಗೂ ಬಹಳಷ್ಟು ಅದ್ರ ಬಗ್ಗೆ ಮಾಹಿತಿ ಇರ್ತದೆ. ಓಕೆ, ಸೊ ಈ ಒಂದು ಪರಿಸ್ಥಿತಿ ಇದ್ದಾಗ ಈ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳ ನಡುವೆ ಏನೇನು ಭಿನ್ನಾಭಿಪ್ರಾಯಗಳಿದ್ದವು, ಅದರಿಂದ ಏನು ವ್ಯತಿರಿಕ್ತ ಪರಿಣಾಮ ಕಾಂಗ್ರೆಸ್ ಮೇಲೆ ಬಿತ್ತು ಅನ್ನೋದು ಈ ಒಂದು ಪ್ಯಾರಾಗ್ರಾಫಲ್ಲಿ ನಮಗೆ ಗೊತ್ತಾಗ್ತದೆ. ಓಕೆ, ಸೊ ಇವೆರಡೂ ಕೂಡ ಭಾರತ ದೇಶದಲ್ಲಿ ರಾಜಕೀಯವನ್ನು ಭಾಳ ಕೆಳಸ್ತರದಲ್ಲಿ ತೊಗೊಂಡು ಹೋಗಿದ್ದವು. ಓಕೆ, ದೆನ್ ಯಟ್ ಒನ್ ಟೆಂಡೆನ್ಸಿ ವಾಸ್ ಮಾರ್ಕ್ಡ್. ಓಕೆ, ಒಂದು ಪ್ರವೃತ್ತಿ ನಮಗೆ ನೋಡಲು ಸಿಗ್ತದೆ. ಏನು? ದ ರೈಸಿಂಗ್ ಮಿಡಲ್ ಕ್ಲಾಸ್ ಅಮಾಂಗ್ ದ ಮುಸ್ಲಿಮ್ಸ್ ವಾಸ್ ಗ್ರೋಯಿಂಗ್ ಮೋರ್ ನ್ಯಾಷನಲಿ ಮೈಂಡೆಡ್ ಆ್ಯಂಡ್ ವಾಸ್ ಪುಷಿಂಗ್ ದ ಮುಸ್ಲಿಂ ಲೀಗ್ ಟುವರ್ಡ್ಸ್ ದ ಕಾಂಗ್ರೆಸ್. ಈಗ ಇಂಥ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಮುಖ್ಯವಾಗಿ ನಮಗೆ ಕಾಣುವಂಥದ್ದು ಒಂದು ಅಂಶ ಏನಪ್ಪ ಅಂತಂದ್ರೆ, ದಿ ರೈಸಿಂಗ್ ಮಿಡಲ್ ಕ್ಲಾಸ್ ಅಮಾಂಗ್ ದಿ ಮುಸ್ಲಿಮ್ಸ್ ವಾಸ್ ಗ್ರೋಯಿಂಗ್ ಮೋರ್ ನ್ಯಾಷನಲಿ ಮೈಂಡೆಡ್ ಆ್ಯಂಡ್ ವಾಸ್ ಪುಷಿಂಗ್ ದ ಮುಸ್ಲಿಂ ಲೀಗ್ ಟುವರ್ಡ್ಸ್ ದ ಕಾಂಗ್ರೆಸ್. ಮುಸ್ಲಿಂ ಜನಾಂಗದಲ್ಲಿ ಅಥವಾ ಭಾರತದ ಮುಸ್ಲಿಮರಲ್ಲಿ, ಒಂದು ಮುಸ್ಲಿಂ ಪಾಪ್ಯುಲೇಷನಲ್ಲಿ ಇದೇನು ಮಧ್ಯಮ ವರ್ಗ ಇತ್ತಲ್ಲ, ಅದು ಭಾಳ ಒಂದು ರಾಷ್ಟ್ರಪ್ರೇಮ ಮತ್ತು ರಾಷ್ಟ್ರೀಯತೆಯ ಒಂದು ಮನೋಭಾವದಿಂದ ಮುನ್ನುಗ್ಗುತ್ತಿತ್ತು. ಆಮೇಲೆ ಅವರ ಒಂದು ಪಾರ್ಟಿಯಾದಂಥ ಮುಸ್ಲಿಂ ಲೀಗನ್ನು ಕಾಂಗ್ರೆಸ್ ಕಡೆಗೆ ಕರೆದೊಯ್ತಾ ಇದ್ರು ಅವರೆಲ್ಲ. ಓಕೆ, ಕಾಂಗ್ರೆಸ್ ಕಡೆ ತೊಗೊಂಡು ಹೋಗ್ತಾ ಇದ್ರು. ದೆನ್ ದೇ ಈವನ್ ಜಾಯಿಂಟ್ ಹ್ಯಾಂಡ್ಸ್. ಓಕೆ, ಅಂದರೆ ಜಾಯಿಂಟ್ ಹ್ಯಾಂಡ್ಸ್ ಅಂದರೆ ದೇ ಈವನ್ ಜಾಯಿಂಟ್ ಹ್ಯಾಂಡ್ಸ್ ವಿತ್ ಕಾಂಗ್ರೆಸ್. ಸೊ ಕಾಂಗ್ರೆಸ್ ಜೊತೆ ಅವರು ಕೈ ಮಿಲಾಯಿಸಿದ್ರು. ಅಂದರೆ ಇಬ್ಬರು ಸೇರಿ ಅವರು ಒಂದು ಕೆಲಸವನ್ನು, ಭಾರತ ದೇಶದ ಒಂದು ಇಂಡಿಪೆಂಡೆನ್ಸ್ಗಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಆರಂಭ ಮಾಡಿರ್ತಾರೆ. ಓಕೆ, ಈಗ ದೆನ್ ಇಂಡಸ್ಟ್ರಿ ಡೆವಲಪ್ಡ್ ಡ್ಯೂರಿಂಗ್ ದ ವಾರ್ ಆ್ಯಂಡ್ ಪ್ರೊಡ್ಯೂಸ್ಡ್ ಎನಾರ್ಮಸ್ ಡಿವಿಡೆನ್ಸ್. ನೋಡಿರಿ, ಕೈಗಾರಿಕರನ್ನ ಭಾಳ ಚೆನ್ನಾಗಿ ಬೆಳೀತಾ ಇತ್ತು, ಇಂಡಸ್ಟ್ರಿ ಬೆಳೆದವು. ಓಕೆ, ಪರಿಸ್ಥಿತಿ ಅರ್ಥ ಮಾಡ್ಕೊಡ್ರಲ್ಲಿ ವಾಟ್ ಆ್ಯಕ್ಚುಲಿ ನೆಹರು ಈಸ್ ಗೋಯಿಂಗ್ ಟು ಟೆಲ್ ಯು. ಇಲ್ಲೇನು ಹೇಳ್ತಾರೆ, ಇಂಡಸ್ಟ್ರೀಸ್ ಡೆವಲಪ್ ಆದವು. ಓಕೆ, ಇಂಡಸ್ಟ್ರಿ ಡೆವಲಪ್ ಡ್ಯೂರಿಂಗ್ ದ ವಾರ್ ಆ್ಯಂಡ್ ಪ್ರೊಡ್ಯೂಸ್ ಎನಾರ್ಮಸ್ ಡಿವಿಡೆಂಡ್ಸ್. ಸೊ ಇಂಡಸ್ಟ್ರಿ ಜಾಸ್ತಿ ಆಗಿರೋದ್ರಿಂದ ಭಾಳಷ್ಟು ಲಾಭಾಂಶ ಬರ್ತಾ ಇತ್ತು, ಲಾಭ ಭಾಳ ಆಗ್ತಿತ್ತು. ಡಿವಿಡೆಂಡ್ಸ್ ಅಂದರೆ ಲಾಭಾಂಶ. ಓಕೆ, ದೆನ್ 100 to 200% ಫ್ರಮ್ ದ ಜೂಟ್ ಮಿಲ್ಸ್ ಆಫ್ ಬೆಂಗಾಲ್ ಆ್ಯಂಡ್ ದ ಕಾಟನ್ ಮಿಲ್ಸ್ ಆಫ್ ಬಾಂಬೆ, ಅಹಮದಾಬಾದ್ ಆ್ಯಂಡ್ ಎಲ್ಸ್ವೇರ್. ನೋಡ್ರಿ, ಇವೆಲ್ಲ ಪ್ಲೇಸಸ್ಗಳಲ್ಲಿ ಇಂಡಸ್ಟ್ರಿ ಭಾಳ ಜಾಸ್ತಿ ಇದ್ದವು. ಯಾವುದು? ಬೆಂಗಾಲ್, ಬಾಂಬೆ, ಅಹಮದಾಬಾದ್. ಓಕೆ, ಸೊ ಇಲ್ಲಿ ಇದ್ದಂಥ ಈ ಏನು ಇಂಡಸ್ಟ್ರೀಸ್ ಇದ್ದವು, ಇವುಗಳಿಂದ ಭಾಳಷ್ಟು ಲಾಭ ಬರ್ತಾ ಇತ್ತು.
ಓಕೆ, ಎಲ್ಲಿ ಫಾರ್ ಎಕ್ಸಾಂಪಲ್ ಜೂಟ್ ಮಿಲ್ಸ್ ಆಫ್ ಬೆಂಗಾಲ್, ಜೂಟ್ ಅಂದರೆ ಸೆಣಬು. ಓಕೆ, ಜೂಟ್ ಮಿಲ್ಸ್ ಆಫ್ ಬೆಂಗಾಲ್ ಆ್ಯಂಡ್ ದಿ ಕಾಟನ್ ಮಿಲ್ಸ್ ಆಫ್ ಬಾಂಬೆ, ಅಹಮದಾಬಾದ್ ಆ್ಯಂಡ್ ಎಲ್ಸ್ವೇರ್. ಸೊ ಬಾಂಬೆಯಲ್ಲಿ ಇದ್ದಂಥ ಕಾಟನ್ ಮಿಲ್ಸ್, ಓಕೆ, ಕಾಟನ್ ಇಂಡಸ್ಟ್ರಿ ಅಲ್ಲಿ, ಆಮೇಲೆ ಅಹಮದಾಬಾದ್ನಲ್ಲಿದ್ದಂಥ ಕಾಟನ್ ಇಂಡಸ್ಟ್ರಿ ಮತ್ತು ಬೇರೆಡೆ ಇದ್ದಂಥ ಎಲ್ಲ ಇಂಡಸ್ಟ್ರೀಸ್ಗಳಿಂದ ಬಹಳಷ್ಟು ಲಾಭಾಂಶ, ಬಹಳಷ್ಟು ಲಾಭ ಭಾರತಕ್ಕೆ ಆಗ್ತಾ ಇತ್ತು. ಬಟ್ ಏನದ ಇಲ್ಲಿ, ಸಮ್ ಆಫ್ ದೀಸ್ ಡಿವಿಡೆಂಡ್ಸ್ ಫ್ಲೋಟ್ ಟು ದಿ ಓನರ್ಸ್ ಆಫ್ ಫಾರಿನ್ ಕ್ಯಾಪಿಟಲ್ ಇನ್ ಡಂಡಿ ಆ್ಯಂಡ್ ಲಂಡನ್. ಸಮ್ ವೆಂಟ್ ಟು ಸ್ವೆಲ್ ದ ರಿಚಸ್ ಆಫ್ ಇಂಡಿಯನ್ ಮಿಲಿಯನೇರ್ಸ್ ಆ್ಯಂಡ್ ಯೆಟ್ ದ ವರ್ಕರ್ಸ್ ಹು ಹ್ಯಾಡ್ ಕ್ರಿಯೇಟೆಡ್ ದೀಸ್ ಡಿವಿಡೆಂಡ್ಸ್ lived at an incredibly low level of existence in filthy, disease-ridden hovels with no window or chimney, no light or water supply, no sanitary arrangements. ನೋಡ್ರಿ ಅರ್ಥ ಮಾಡ್ಕೊರಿ ನೀವು ಹೆಂಗೆ ಒಂದು ಆಪೋಸಿಟ್ ಕಂಡೀಷನ್ಸನ್ನು ಇದು ಪ್ರಸ್ತುತಪಡಿಸ್ತಾರೆ. ಒಂದು ಏನಪ್ಪ ಅಂತಂದ್ರೆ, ಸಮ್ ಆಫ್ ದೀಸ್ ಡಿವಿಡೆಂಡ್ಸ್ ಫ್ಲೋ ಟು ದಿ ಓನರ್ಸ್ ಆಫ್ ಫಾರಿನ್ ಕ್ಯಾಪಿಟಲ್ ಇನ್ ಡಂಡಿ ಆ್ಯಂಡ್ ಲಂಡನ್. ನೋಡ್ರಿ, ಈಗ ಈ ಒಂದು ಇಂಡಸ್ಟ್ರಿಗಳ ಮಾಲೀಕರೇನಾಗಿದ್ದರು ಅಥವಾ ನಮ್ಮ ದೇಶದಲ್ಲಿ ಹಣ ಹೂಡುವಂಥವ್ರು ಅಥವಾ ಫಾರಿನರ್ಸ್ ಏನಾಗಿದ್ರು, ಓನರ್ಸ್ ಏನಾಗಿದ್ರು, ಅವರಿಗೆ ಇದರ ಲಾಭಾಂಶ ಬಹಳಷ್ಟು ಅವರಿಗೆ ಹೋಗ್ತಾ ಇತ್ತು. ಓಕೆ, ಬಹಳಷ್ಟು ಅವರಿಗೆ ಹೋಗ್ತಾ ಇತ್ತು. ಹೆಂಗೆ ಹೋಗ್ತಾ ಇತ್ತು, ಎಲ್ಲಿ ಹೋಗ್ತಾ ಇತ್ತು? ಇನ್ ಡಂಡಿ. ಡಂಡಿ ಮೀನ್ಸ್ ಇಟ್ಸ್ ಅ ಪ್ಲೇಸ್ ಇನ್ ಸ್ಕಾಟ್ಲೆಂಡ್ ಆ್ಯಂಡ್ ಲಂಡನ್. ಓಕೆ, ಡಂಡಿ ಮತ್ತು ಲಂಡನ್ನಲ್ಲಿ ಇದ್ದಂಥ ಈ ಒಂದು ಶ್ರೀಮಂತ ವರ್ಗಕ್ಕೆ ಆ ಒಂದು ಲಾಭಾಂಶ ಅವರಿಗೆ ಹೋಗಿ ಮುಟ್ತಾ ಇತ್ತು. ನೆಕ್ಸ್ಟ್, ಸಮ್ ವೆಂಟ್ ಟು ಸ್ವೆಲ್ ದ ರಿಚಸ್ ಆಫ್ ಇಂಡಿಯನ್ ಮಿಲಿಯನೇರ್ಸ್. ಸೊ ಭಾರತದ ಕೋಟ್ಯಾಧಿಪತಿಗಳಿಗೆ, ಭಾರತ ಲಕ್ಷಾಧಿಪತಿಗಳಿಗೆ ಇದು ಹೋಗಿ ಏನಾಗ್ತಿತ್ತಪ್ಪ ಅಂತಂದ್ರೆ ಈ ಹಣ ಸೇರ್ತಾ ಇತ್ತು. ಆ್ಯಂಡ್ ಯಟ್ ದ ವರ್ಕರ್ಸ್, ನೋಡ್ರಿ ಅರ್ಥ ಮಾಡ್ಕೊಡ್ರಿ, ಈ ಕಡೆ ಶ್ರೀಮಂತರಾಗೇ ಹೋಗ್ತಾ ಇದ್ದಾರೆ, ಅವ್ರು ಹಾಗೆ ಶ್ರೀಮಂತರಾಗೇ ಬೆಳೀತಾ ಇದ್ದಾರೆ. Then, and yet the workers who had created these dividends lived at an incredibly low level of existence. ಆದರೆ ವರ್ಕರ್ಸ್ ಏನದಾರಲ್ಲ, ಇಷ್ಟು ಲಾಭಾಂಶವನ್ನು, ಇಷ್ಟು ಲಾಭವನ್ನು, ಇಷ್ಟು ಐಶ್ವರ್ಯವನ್ನು ತಂದು ಕೊಟ್ಟಂಥ ಈ ವರ್ಕರ್ಸ್ ಏನಿದಾರಲ್ಲ, ಅವರು ಬಿಲೀವ್ ಮಾಡೋಕ್ಕೆ ಆಗದೇ ಇರುವಂಥ ಒಂದು ಸಿಚುವೇಶನ್. ಓಕೆ, ನಂಬಕ್ಕೆ ಆಗೋದಿಲ್ಲ ಅಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ. ಎಂಥ ಪರಿಸ್ಥಿತಿ? ಇನ್ ಫಿಲ್ದಿ ಅಂದರೆ ಕೆಟ್ಟ ಗಲೀಜಾದಂಥ ಪ್ರದೇಶ, ಡಿಸೀಸ್ ರಿಡನ್ ಹಾವೆಲ್ಸ್. ಓಕೆ, ಎಂಥ ಈ ಜೋಪಡಿಗಳಲ್ಲಪ್ಪ ಅಂತಂದರೆ ಡಿಸೀಸ್ ರಿಡನ್, ಬರೀ ರೋಗ ರುಜಿನಗಳಿಂದ ತುಂಬಿದಂಥ ಜೋಪಡಿಗಳಲ್ಲಿ, ವಿತ್ ನೋ ವಿಂಡೋ ಆರ್ ಚಿಮ್ನಿ, ಏನು ಪ್ರಾಪರ್ ವೆಂಟಿಲೇಷನ್ ಇಲ್ಲ, ನೋ ಲೈಟ್ ಆರ್ ವಾಟರ್ ಸಪ್ಲೈ, ಅವರಿಗೆ ಲೈಟ್ಸ್, ಬೆಳಕಿಲ್ಲ, ಕರೆಂಟ್ ಇಲ್ಲ, ವಾಟರ್ ಸಪ್ಲೈ ಇಲ್ಲ, ಸ್ಯಾನಿಟರಿ ಅರೇಂಜ್ಮೆಂಟ್ಸ್ ಇಲ್ಲ. ಯಾವ ವರ್ಗ ಈ ಶ್ರೀಮಂತ ವರ್ಗಕ್ಕೆ ಐಶ್ವರ್ಯವನ್ನು ತಂದು ಕೊಟ್ಟು ಮತ್ತಷ್ಟು ಶ್ರೀಮಂತವನ್ನಾಗಿ ಮಾಡ್ತಾ ಇತ್ತು, ಆ ಒಂದು ವರ್ಗ, ಓಕೆ, ಆ ದುಡಿಯೋ ವರ್ಗ ಎಂಥ ಪರಿಸ್ಥಿತಿ ಒಳಗದಪ್ಪ ಅಂತಂದ್ರೆ, ಯಾರು ಕೇಳಲಾರ್ದಂಥ ಪರಿಸ್ಥಿತಿ ಒಳಗದ, ಭಾಳ ವಿಷಮ, ಭಾಳ ಘೋರ, ಕೆಟ್ಟ ಪರಿಸ್ಥಿತಿಯಲ್ಲಿ ಅದು ಬೆಳೀತಾ ಇದೆ. ದೆನ್ ಆ ಒಂದು ಪರಿಸ್ಥಿತಿಯಲ್ಲಿ ಅದು ಇದೆ. ದೆನ್ ದಿಸ್ ನಿಯರ್ that so-called city of palaces, Calcutta, dominated by British capital. ನೋಡ್ರಿ, ಅದು ಎಂಥ ಒಂದು ಪ್ರದೇಶ, ಯಾವ ಪ್ರದೇಶಕ್ಕೆ ಭಾಳ ಹತ್ತಿರ ಅದ? ಸಿಟಿ ಆಫ್ ಪ್ಯಾಲೇಸಸ್, ಅರಮನೆಗಳ ನಗರಿ ಅಂತ ಕರೆಸ್ಕೊಳ್ಳುವಂಥ ಕಲ್ಕತ್ತಾ ಅವ್ರ ಕ್ಯಾಲ್ಕಟಾ. ಓಕೆ, ಬ್ರಿಟಿಷರ ಏನೋ ಒಂದು ಕ್ಯಾಪಿಟಲ್ ಆಗಿತ್ತು ಒಂದು ಕಾಲಕ್ಕೆ, ಆ ಒಂದು ಪ್ರದೇಶಕ್ಕೆ ಭಾಳ ಹತ್ತಿರವಾಗಿತ್ತು ಎಂಥ ಪರಿಸ್ಥಿತಿಗಳು. ಓಕೆ, ಇಲ್ಲೆಲ್ಲ ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಒಂದು ಪರಿಸ್ಥಿತಿ ಎಂಥ ಪರಿಸ್ಥಿತಿ ಇತ್ತಪ್ಪ ಅಂತಂದ್ರೆ, ಕೇವಲ ಬಡತನ, ಕಿತ್ತು ತಿನ್ನುವಂಥ ಬಡತನ. Okay, in Bombay, where Indian capital was more in evidence, an inquiry commission found in room 15 feet by 12, 6 families, in all 30 adults and children living together. Now, in Bombay, where Indian capital was more in evidence, ಬಾಂಬೆಯಲ್ಲಿ ಏನು ಈ ಒಂದು ಸಂಪತ್ತು ಜಾಸ್ತಿ ಇತ್ತಲ್ಲ, ಅಂಥ ಒಂದು ಬಾಂಬೆಯಲ್ಲಿ ಏನು ಮಾಡಿದ್ರಪ್ಪ ಅಂತ ಇವರೊಂದು ಇನ್ಕ್ವೈರಿ ಕಮಿಷನನ್ನು ನೇಮಕ ಮಾಡ್ತಾರೆ. ಆ ಇನ್ಕ್ವೈರಿ ಕಮಿಷನ್ ಏನು ರಿಪೋರ್ಟ್ ಕೊಡ್ತದಪ್ಪ ಅಂತಂದ್ರೆ, ಫೌಂಡ್ ಇನ್ ಒನ್ ರೂಮ್ 15 feet by 12, ಒಂದೇ ರೂಮ್ನಲ್ಲಿ 15 feet by 12, ಓಕೆ, 15 by 12 ಇದ್ದಂಥ ಒಂದು ರೂಮಲ್ಲಿ ಎಷ್ಟು ಫ್ಯಾಮಿಲೀಸ್ ಇದ್ದವು? 6 ಫ್ಯಾಮಿಲಿಗಳಿದ್ದವು. ಒಂದೇ ರೂಮಲ್ಲಿ 15 feet by 12, ಇಷ್ಟು ಚಿಕ್ಕ ರೂಮಲ್ಲಿ 6 ಫ್ಯಾಮಿಲೀಸ್, 6 ಫ್ಯಾಮಿಲೀಸ್, ಇನ್ ಆಲ್ 30 adults and children living together. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್? ನಾವು ವಿಚಾರ ಮಾಡೋಕ್ಕಾದ್ರೂ ಆಗ್ತದೆ. ಈಗ ನಮ್ಮ ಮನೇಲಿ ಯಾವುದೋ ಒಂದು ಚಿಕ್ಕ ರೂಮಲ್ಲಿ ನಾವು ಭಾಳ ಒಂದು 2-3 ಜನ ಇರ್ಬೋದು, 10 ಜನ ಇರೋಕ್ಕಾಗ್ತದೆ ನಾವು? ನೋ, ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ಇಂಥ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇತ್ತು. ಬಡತನ ಕಿತ್ತು
ಎಲ್ಲರನ್ನ ತಿಂತಿತ್ತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಭಾರತ ಇತ್ತು. 3 of these women were expecting a confinement soon and each family had a separate oven in that one room. ನೋಡಿ, ಈ ಮೂರು ಈ ಒಂದು ಫ್ಯಾಮಿಲಿಯಲ್ಲಿ 6 ಫ್ಯಾಮಿಲಿಗಳಲ್ಲಿ 3 ಹೆಣ್ಣು ಮಕ್ಕಳಿಗೆ ಅವರು ಗರ್ಭಿಣಿಯರಾಗಿದ್ದರು. ಅವ್ರಿಗೆ ಈಗ ಇನ್ನೇನು ಕನ್ಫೈನ್ಮೆಂಟ್ ಆಗುವಂಥದ್ದಿತ್ತು. ಓಕೆ, ದೆನ್ ಆ್ಯಂಡ್ ಈಚ್ ಫ್ಯಾಮಿಲಿ ಹ್ಯಾಡ್ ಎ ಸಪ್ರೇಟ್ ಓವನ್ ಇನ್ ದ್ಯಾಟ್ ರೂಮ್. ಅವ್ರಿಗೆ ಸಪ್ರೇಟ್ ಓವನ್ ಇತ್ತು. ಪ್ರತಿಯೊಂದು ಫ್ಯಾಮಿಲಿಗೆ ಆ ಒಂದು ರೂಮಲ್ಲಿ ಒಂದು ಸಪ್ರೇಟ್ ಓವನ್ ಇತ್ತು. ಓವನ್ ಅಂದರೆ ಒಂದು ಒಲೆ ಇತ್ತು ಅಡುಗೆ ಮಾಡೋದಕ್ಕೋಸ್ಕರ. ದೀಸ್ ಆರ್ ಸ್ಪೆಷಲ್ ಕೇಸಸ್ ಬಟ್ ದೇ ಆರ್ ನಾಟ್ ವೆರಿ ಎಕ್ಸೆಪ್ಷನಲ್. ದೀಸ್ ಆರ್ ಸ್ಪೆಷಲ್ ಕೇಸಸ್, ಇವೆಲ್ಲ ಸ್ಪೆಷಲ್ ಕೇಸಸ್ಗಳು, ಬಟ್ ದೇ ಆರ್ ನಾಟ್ ವೆರಿ ಎಕ್ಸೆಪ್ಷನಲ್. Then they describe conditions in the 20s and 30s of this century when some improvements had already been made. What these conditions were like previous to these improvements staggers the imagination. So ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ನಮಗೆ ಕಾಣ್ತಾ ಇತ್ತು. These are special cases but they are not exceptional. They describe conditions in the 20s and 30s. 1920 ಮತ್ತು 30ರ ದಶಕದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆದವು. ಕೆಲವು ಇಂಪ್ರೂವ್ಮೆಂಟ್ಸ್ಗಳು ಮಾಡಿದ್ದು. ವಾಟ್ ದೀಸ್ ಕಂಡೀಷನ್ಸ್ ವರ್ ಲೈಕ್ ಪ್ರೀವಿಯಸ್ ಟು ದೀಸ್ ಇಂಪ್ರೂವ್ಮೆಂಟ್ಸ್ ಸ್ಟ್ಯಾಗರ್ಸ್ ದಿ ಇಮ್ಯಾಜಿನೇಷನ್. ಇದರ ಜೊತೆ ಕಂಪೇರ್ ಮಾಡಿದಾಗ, ನಾವು ಪ್ರೀವಿಯಸ್ ಸಿಚುವೇಶನನ್ನು ಕಂಪೇರ್ ಮಾಡಿದಾಗ ನಮ್ಮ ಇಮ್ಯಾಜಿನೇಷನ್ ಇಟ್ ವಿಲ್ ಬಿ ಸ್ಟ್ಯಾಗರ್ಡ್. ಓಕೆ, ದಿಗ್ಭ್ರಮೆ ಕೊಡಿಸುವಂಗಾಗಿತ್ತು. ಓಕೆ, ನಮ್ಮನ್ನು ಆಶ್ಚರ್ಯಚಕಿತರಾಗಿ ಮಾಡ್ತಿತ್ತು. ದಿಗ್ಭ್ರಮೆ, ಮನುಷ್ಯನಿಗೆ ಏನಪ್ಪ ಇಂಥ ಒಂದು ವಿಷಮ ಪರಿಸ್ಥಿತಿ ಇತ್ತಲ್ಲ ಭಾರತದಲ್ಲಿ ಅಂಥೇಳಿ ನಮಗೆ ಒಂದು ವಿಷಯವನ್ನು ಅದು ಭಾಳ ಚೆನ್ನಾಗಿ ಮನವರಿಕೆ ಮಾಡಿಕೊಡ್ತಾ ಇತ್ತು. ದೆನ್ ಐ ರಿಮೆಂಬರ್ ವಿಸಿಟಿಂಗ್ ಸಮ್ ಆಫ್ ದಿ ಸ್ಲಮ್ಸ್ ಆ್ಯಂಡ್ ಹಾವೆಲ್ಸ್ ಆಫ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಗ್ಯಾಸ್ಪಿಂಗ್ ಫಾರ್ ಬ್ರೀತ್ ದೇರ್ ಆ್ಯಂಡ್ ಕಮಿಂಗ್ ಔಟ್ ಡೇಸ್ಡ್ ಆ್ಯಂಡ್ ಫುಲ್ ಆಫ್ ಹಾರರ್ ಆ್ಯಂಡ್ ಆ್ಯಂಗರ್. ನೋಡ್ರಿ, ನೆಹರು ಕೆಲವು ಸ್ಲಮ್ಗಳಿಗೆ ಹೋಗ್ತಾರೆ, ಕೆಲವು ಕೊಳಚೆ ಪ್ರದೇಶಗಳಲ್ಲಿ ಹೋಗಿ ನೋಡ್ತಾರೆ. ಐ ರಿಮೆಂಬರ್ ವಿಸಿಟಿಂಗ್ ಸಮ್ ಆಫ್ ದಿ ಸ್ಲಮ್ಸ್ ಆ್ಯಂಡ್ ಹಾವೆಲ್ಸ್ ಆಫ್ ಇಂಡಸ್ಟ್ರಿಯಲ್ ವರ್ಕರ್ಸ್. ಓಕೆ, ಕೆಲವು ಕೊಳಚೆ ಪ್ರದೇಶಗಳು, ಯಾರ ಕೊಳಚೆ ಪ್ರದೇಶಗಳು ಇವು? ಆ ಕೈಗಾರಿಕೆಗಳಲ್ಲಿ ವರ್ಕ್ ಮಾಡುವಂಥವು, ಫ್ಯಾಕ್ಟ್ರೀಸ್ಗಳಲ್ಲಿ ವರ್ಕ್ ಮಾಡುವಂಥವು, ಇಂಡಸ್ಟ್ರೀಸ್ಗಳಲ್ಲಿ ವರ್ಕ್ ಮಾಡುವಂಥ ಜನರ ಒಂದು ಕೊಳಚೆ ಪ್ರದೇಶದಲ್ಲಿ ಇವರು ಹೋಗಿ ವಿಸಿಟ್ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿದ್ದಂಥ ಜೋಪಡಿಗಳನ್ನೆಲ್ಲ ನೋಡಿದಾಗ ಇವ್ರು ಏನು ಅನಿಸ್ತದಪ್ಪ ಅಂದರೆ ದೇ ಆರ್ ಆ್ಯಕ್ಚುಲಿ ಗ್ಯಾಸ್ಪಿಂಗ್ ಫಾರ್ ಬ್ರೀತ್. ಸೊ ಉಸಿರಾಡೋಕ್ಕೂ ಆಗ್ತಾ ಇಲ್ಲ ಅವರಿಗೆ. ಓಕೆ, ಅಲ್ಲಿದ್ದಂಥ ಜನರಿಗೆ ಉಸಿರಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಕಮಿಂಗ್ ಔಟ್ ಡೇಸ್ಡ್ ಆ್ಯಂಡ್ ಫುಲ್ ಆಫ್ ಹಾರರ್ ಆ್ಯಂಡ್ ಆ್ಯಂಗರ್. ಇವರಲ್ಲಿ ಹೋದಾಗ ಇವರಿಗೆ ಅದು ಉಸಿರು ಕಟ್ಟುವಂಥ ವಾತಾವರಣದಿಂದ ಹೊರಗೆ ಬಂದಾಗ ಇವ್ರಿಗೆ ಆಶ್ಚರ್ಯಚಕಿತ, ಆಮೇಲೆ ಒಂಥರ ಸಿಟ್ಟು, ಆ್ಯಂಗರ್ ಇದೆಲ್ಲ ಅವರಿಗಿತ್ತು. ಅಲ್ಲಿದ್ದಂಥ ಜನರಿಗೂ ಕೂಡ ಅದೇ ಒಂದು ವಾತಾವರಣ, ಅದೇ ಒಂದು ಪರಿಸ್ಥಿತಿ ಅಲ್ಲಿಯೂ ಕೂಡ ಇತ್ತು. ಐ ರಿಮೆಂಬರ್ ಆಲ್ಸೋ ಗೋಯಿಂಗ್ ಡೌನ್ ಅ ಕೋಲ್ ಮೈನ್ ಇನ್ ಝರಿಯಾ ಆ್ಯಂಡ್ ಸೀಯಿಂಗ್ ದ ಕಂಡೀಷನ್ಸ್ ಇನ್ ವಿಚ್ ಅವರ್ ವುಮೆನ್ ಫೋಕ್ ವರ್ಕ್ ದೇರ್. ಇಲ್ಲಿ ನೋಡ್ರಿ, ಐ ರಿಮೆಂಬರ್ ಆಲ್ಸೋ ಗೋಯಿಂಗ್ ಡೌನ್ ಅ ಕೋಲ್ ಮೈನ್. ಓಕೆ, ಒಂದು ಕಲ್ಲಿದ್ದಲು ಗಣಿಗೆ ಹೋಗಿ ಇವರು ಭೇಟಿ ಕೊಟ್ಟಾಗ, ಅಂದರೆ ಝರಿಯಾದ ಒಂದು ಪ್ರದೇಶ ಎಲ್ಲಿಪ್ಪ ಅಂದರೆ ಬಿಹಾರದಲ್ಲಿ, ಆವಾಗಿನ ಕಾಲದ ಬಿಹಾರದಲ್ಲಿ ಇದ್ದಂಥ ಈ ಝರಿಯಾ ಅನ್ನೋ ಪ್ರದೇಶದಲ್ಲಿ ಅವಾಗ ಅಲ್ಲಿ ಏನಾಗ್ತಿತ್ತಪ್ಪ, ಈ ಕಲ್ಲಿದ್ದಲನ್ನು ಮೈನ್ ಮಾಡ್ತಾಯಿದ್ರು. ಅಂಥ ಪ್ರದೇಶಕ್ಕೆ ಹೋಗಿ ನೋಡಿದಾಗ ಅಲ್ಲಿದ್ದಂಥ ಹೆಣ್ಮಕ್ಕಳು ಇವರು ಹೇಗೆ ವರ್ಕ್ ಮಾಡ್ತಾರೆ, ಅಲ್ಲಿ ಪರಿಸ್ಥಿತಿ ಏನದ ಅಂತ ಇವರು ನೋಡೋದಕ್ಕೆ ಹೋಗಿರ್ತಾರೆ. ಐ ಕ್ಯಾನ್ ನೆವರ್ ಫಾರ್ಗೆಟ್ ದ್ಯಾಟ್ ಪಿಕ್ಚರ್ ಆರ್ ದ ಶಾಕ್ ದ್ಯಾಟ್ ಕೇಮ್ ಟು ಮೀ ದ್ಯಾಟ್ ಹ್ಯೂಮನ್ ಬೀಯಿಂಗ್ ಶುಡ್ ಲೇಬರ್ ದಸ್. ನೋಡಿ, ನನಗೆ ಆ ಶಾಕನ್ನು ತಡೆಯೋಕ್ಕಾಗೋದಿಲ್ಲ, ಅದನ್ನು ಮರೆಯೋಕ್ಕಾಗೋದಿಲ್ಲ. ಓಕೆ, ಮನುಷ್ಯರು ಇಂಥ ಒಂದು ವಿಷಮ ಪರಿಸ್ಥಿತಿಯಲ್ಲಿ, ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ವರ್ಕ್ ಮಾಡುವಂಥ ಪರಿಸ್ಥಿತಿ ಬಂತಲ್ಲಪ್ಪ ಅಂಥೇಳಿ ಇವರು ಈಸ್ ಅನೇಬಲ್ ಟು ಫಾರ್ಗೆಟ್ ಇಟ್. ದೆನ್ women were subsequently prohibited from working underground, but now they have been sent back there because we are told war needs additional labor, and yet millions of men are starving and unemployed. ನೋಡಿ, ಮೊದಲು women were subsequently prohibited from working underground. Okay, so women were subsequently prohibited from working underground. ಸೊ ಅಂಡರ್ಗ್ರೌಂಡಲ್ಲಿ ಹೋಗಿ, ಕೆಳಗಡೆ ಹೋಗಿ ಮೊದಲು ವರ್ಕ್ ಮಾಡೋದಕ್ಕೆ ಹೆಣ್ಮಕ್ಳಿಗೆ ಅಲೋ ಮಾಡ್ತಾ ಇರಲಿಲ್ಲ. ಬಟ್ ಈಗ ಯುದ್ಧ ಬಂದಾಗ, ಯುದ್ಧದ ಕಾಲವಿದ್ದಾಗ, ಯುದ್ಧದ ಪರಿಸ್ಥಿತಿ ಇದ್ದಾಗ ಅಡಿಷನಲ್ ಲೇಬರ್ ಬೇಕು. ಓಕೆ, ಅಂದರೆ ಹೆಚ್ಚಾಗಿ ಕೆಲಸ ಮಾಡೋರು ಬೇಕು ಅಂಥೇಳಿ ಅವ್ರು ಏನು ಮಾಡ್ತಾರೆ, ಹೆಣ್ಮಕ್ಳಿಗೆ ಆ ಒಂದು ಅಂಡರ್ಗ್ರೌಂಡಲ್ಲೂ ಕಳಿಸುವಂಥ ಪರಿಸ್ಥಿತಿ ಬಂತು. ಆ್ಯಂಡ್ ಯೆಟ್ ಮಿಲಿಯನ್ಸ್ ಆಫ್ ಮೆನ್ ಆರ್ ಸ್ಟಾರ್ವಿಂಗ್ ಆ್ಯಂಡ್ ಅನ್ಎಂಪ್ಲಾಯ್ಡ್. ಇಂಥ ಪರಿಸ್ಥಿತಿ ಇದ್ದರೂ ಕೂಡ ಭಾಳಷ್ಟು ಜನ ಓಕೆ ಇನ್ನೂ ಕೂಡ ಸ್ಟಾರ್ವಿಂಗ್, ಹಸುವಿನಿಂದ ಬಳಲ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಓಕೆ, ಅನ್ಎಂಪ್ಲಾಯ್ಡ್ ಇದ್ದಾರೆ. ಅನ್ಎಂಪ್ಲಾಯ್ಡ್ ಆಗಿ ಅವರು ತಮ್ಮ ಜೀವನವನ್ನು ಅವರು ವ್ಯಯ ಮಾಡ್ತಾ ಇದ್ದಾರೆ. ಅನ್ಎಂಪ್ಲಾಯ್ಡ್ ಅಂದರೆ ಕೆಲಸ ಇಲ್ಲದಿರುವುದು, ಎಂಪ್ಲಾಯ್ಮೆಂಟ್ ಇಲ್ಲದೇ ಇರುವುದು, ಇಂಥ ಒಂದು ಪರಿಸ್ಥಿತಿ. ದೆರ್ ಈಸ್ ನೋ ಲ್ಯಾಕ್ ಆಫ್ ಮೆನ್ ಬಟ್ ದ ವೇಜಸ್ ಆರ್ ಸೋ ಲೋ ದಟ್ ದ ಕಂಡೀಷನ್ಸ್ ಆಫ್ ವರ್ಕ್
so bad that they do not attract. There is no lack of men, but the wages are so low and the conditions of work so bad that they do not attract. ಅಲ್ಲಿ ಕೆಲಸ ಮಾಡುವವರ ಕೊರತೆ ಇರಲಿಲ್ಲ, ಆದರೆ ಕೆಲಸ ಮಾಡಿದಂಥ ಒಂದು ವಾತಾವರಣದಲ್ಲಿ ಅಥವಾ ಆ ಕೆಲಸಕ್ಕೆ ಸರಿಯಾಗಿ ಇವರಿಗೆ ವೇಜಸ್ ಸಿಗಲಿಲ್ಲಪ್ಪ ಅಂತಂದರೆ, ಅದು ಸ್ಯಾಲ್ರಿ ಸಿಗಲಿಲ್ಲಪ್ಪ ಅಂತಂದರೆ, ಇವರು ನ್ಯಾಚುರಲಿ ಅಂಥ ಪರಿಸ್ಥಿತಿಯಲ್ಲಿ ಹೋಗಿ ಅಂಥ ಒಂದು ಘೋರ ಕೆಲಸವನ್ನು ಇವರು ಮಾಡೋಕ್ಕೆ ಇವರಿಗೂ ಯಾರಿಗೂ ಇಚ್ಛೆ ಇರ್ತಿರ್ಲಿಲ್ಲ. Okay, so this is the idea. And then a delegation sent by the British Trade Union Congress visited India in 1928. ಒಂದು ನಿಯೋಜನೆ ಬಂತು. ಓಕೆ, ಯಾವುದಪ್ಪ ಅಂತಂದ್ರೆ ಬ್ರಿಟಿಷ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ವಿಸಿಟೆಡ್ ಇಂಡಿಯಾ ಇನ್ 1928. ಸೊ ಬ್ರಿಟಿಷ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸಿಂದ ಒಂದು ಡೆಲಿಗೇಷನ್ 1928ರಲ್ಲಿ ಭಾರತಕ್ಕೆ ಒಂದು ವಿಸಿಟನ್ನು ಅವರು ಕೊಡ್ತಾರೆ, ಒಂದು ಭಾರತಕ್ಕೆ ಭೇಟಿ ನೀಡ್ತಾರೆ. ಇನ್ ದ ರಿಪೋರ್ಟ್ ದೇ ಸೆಡ್ ದ್ಯಾಟ್ ಇನ್ Assam tea, the sweat, hunger and despair of 1 million Indians enter year by year. ನೋಡ್ರಿ, ಇನ್ ಅಸ್ಸಾಂ ಟೀ ಅಂದರೆ ಅಸ್ಸಾಂನಲ್ಲಿ ಏನಲ್ಲಿ ಒಂದು ಟೀಯನ್ನು ಅಸ್ಸಾಂನಲ್ಲಿದ್ದಂಥ ಒಂದು ಟೀ ಪ್ಲಾಂಟೇಷನಲ್ಲಿ ನಾವು ಏನನ್ನು ಕಾಣ್ಬೋದಪ್ಪ ಅಂತಂದ್ರೆ, ಅಲ್ಲಿದ್ದಂಥ ಜನರ ಬೆವರು, ಅಲ್ಲಿದ್ದಂಥ ಜನರ ಹಸುವು, ಅಲ್ಲಿದ್ದಂಥ ಜನರ ದುಃಖ ನಮಗೆ ಪ್ರತಿ ವರ್ಷ ಹೆಚ್ಚಾಗ್ತಾನೆ ಹೋಗ್ತದೆ ಅನ್ನೋದು ಒಂದು ಕಂಡೀಷನ್ ನಮಗೆ ಗೊತ್ತಾಗ್ತದೆ ಅಂತ ಹೇಳಿ ಅದೊಂದು ರಿಪೋರ್ಟ್ ಕೊಡ್ತದೆ. ಪ್ರತಿ ವರ್ಷ ಹೆಚ್ಚಾಗ್ತಾನೆ ಇದೆ ಅವರ ನೋವು, ಅವರ ದುಃಖ, ಓಕೆ, ಅವರ ಹಸಿವು ಮತ್ತು ಅವರ ಬೆವರು ಪ್ರತಿ ವರ್ಷ ಹೆಚ್ಚಾಗ್ತದೆ. Then the director of public health in Bengal in his report for 1927 to 1928 said that the peasantry of that province were taking to a dietary on which even rats could not live for more than 5 weeks. Nodri, the director of public health in Bengal, so public healthನ ಒಂದು ಡೈರೆಕ್ಟರ್ ಆಗಿದ್ದಂಥವ್ರು, ನಿರ್ದೇಶಕರಾಗಿದ್ದಂಥವ್ರು, ಈ ಡಿಪಾರ್ಟ್ಮೆಂಟ್ನ ನಿರ್ದೇಶಕರಾಗಿದ್ದಂಥವ್ರು ತಮ್ಮ 1927 ಮತ್ತು 28ನೇ ಇಸ್ವಿಯಲ್ಲಿ ಕೊಟ್ಟಂಥ ರಿಪೋರ್ಟ್ನಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಅಲ್ಲಿದ್ದಂಥ ಪೆಸೆಂಟ್ರಿ ಏನದ, ಅಲ್ಲಿದ್ದಂಥ ಈ ದುಡಿಯೋ ವರ್ಗ ಏನೈತಿ, ಅವ್ರು ಎಂಥ ಊಟ ಮಾಡಕತ್ತಾರಪ್ಪ ಅಂತಂದ್ರೆ, ಟೇಕಿಂಗ್ ಟು ಎ ಡಯಟ್ರಿ ಅಂದರೆ ಅವ್ರ ಊಟ ಹೆಂಗಿತ್ತಪ್ಪ ಅಂತಂದ್ರೆ, ಆನ್ ವಿಚ್ ಈವನ್ ರ್ಯಾಟ್ಸ್ ಕುಡ್ ನಾಟ್ ಲಿವ್ ಫಾರ್ ಮೋರ್ ದೆನ್ 5 weeks. ಅಂದರೆ ಅಂಥ ಒಂದು ಊಟವನ್ನು ಈ ಇಲಿಗಳು ಕೂಡ ಭಾಳ ಒಂದು 5 ವಾರಕ್ಕಿಂತ ಹೆಚ್ಚಾಗಿ ಅಂಥ ಊಟವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕೆಟ್ಟ ಊಟವನ್ನು, ಅಷ್ಟು ಒಂದು ವೇಸ್ಟ್ ಆದಂಥ ಒಂದು ಊಟವನ್ನು ಇವರು ಮಾಡ್ತಾ ಇದ್ದಾರೆ. ಅಂದರೆ ಯಾರೂ ಇದನ್ನು ಕೇಳೋರು ಇಲ್ಲ. ಇಂಥ ಪರಿಸ್ಥಿತಿ, ಇಷ್ಟು ಬಡತನ ಅದ ನಮ್ಮ ದೇಶದೊಳಗೆ. ಆವಾಗಿನ ಕಾಲದಲ್ಲಿ ಇನ್ನೂ ರಾಜ ಮಹಾರಾಜರು ಇದ್ದರು, ಅವ್ರ ಸಂಪತ್ತು ಇನ್ನೂ ರಿಸ್ಟೋರ್ ಮಾಡಿತ್ತು. ಎಷ್ಟೋ ರಾಜ ಮಹಾರಾಜರು ಬ್ರಿಟಿಷರಿಗೆ ಅಲೈಸ್ ಆಗಿರೋದ್ರಿಂದ ಅಂಥವ್ರು ಎಷ್ಟೋ ಒಂದು ಸಂಪತ್ತುಗಳನ್ನು ಬ್ರಿಟಿಷರು ಅವರು ರಿಸ್ಟೋರ್ ಮಾಡಿದರು. ಓಕೆ, ಅಷ್ಟಾದರೂ ಕೂಡ ಯಾರು ಅಂಥ ಒಂದು ಪರಿಸ್ಥಿತಿಯನ್ನು ಪ್ರಶ್ನಿಸುವಂಥವ್ರು ಆಗಿರಲಿಲ್ಲ, ಅದರ ಬಗ್ಗೆ ಮಾತನಾಡುವಂಥವ್ರು ಆಗಿರಲಿಲ್ಲ. ಓಕೆ, ದೆನ್ World War I ended at last, and the peace, instead of bringing us relief and progress, brought us repressive legislation and material law in the Punjab. ನೋಡ್ರಿ, ಈಗ World War I ಮುಗೀತು. ಓಕೆ, ಸೊ World War I ಅಂದರೆ ಮೊದಲನೇ ಜಾಗತಿಕ ವಾರ ಮುಗೀತು. ಓಕೆ, ಆ್ಯಂಡ್ ದ ಪೀಸ್, ಜಾಗತಿಕ ವಾರ ಮುಗಿದ ನಂತರ ಏನೊಂದು ಶಾಂತಿ ಬತ್ತಲ್ಲ, ಆ ಶಾಂತಿ ಇವರಿಗೆ ನೆಮ್ಮದಿ ಮತ್ತು ಪ್ರೋಗ್ರೆಸ್ಸನ್ನು ತರಲಿಲ್ಲ. ಓಕೆ, ನೆಮ್ಮದಿ ಮತ್ತು ಪ್ರೋಗ್ರೆಸ್ಸನ್ನು ತರಲಿಲ್ಲ. ಅದರ ಹೊರತಾಗಿ ಏನು ತರ್ತು ಅಂತಂದರೆ, ಅದರ ಬದಲಾಗಿ ದುರಾಡಳಿತವನ್ನು ತಂದು ಕೊಡ್ತದೆ ಇವರಿಗೆ. ಓಕೆ, ಆಡಳಿತನೇ ಚೆನ್ನಾಗಿರ್ತಿರ್ಲಿಲ್ಲ. ಪಂಜಾಬ್ನಲ್ಲಿ ಸಿಕ್ಕಾಪಟ್ಟೆ ದುರಾಡಳಿತವಾಗಿತ್ತು. ದೆನ್ ಅ ಬಿಟರ್ ಸೆನ್ಸ್ ಆಫ್ ಹ್ಯುಮಿಲಿಯೇಷನ್ ಆ್ಯಂಡ್ ಅ ಪ್ಯಾಷನೆಟ್ ಆ್ಯಂಗರ್ ಫಿಲ್ಡ್ ಅವರ್ ಪೀಪಲ್. ಏನೋ ಒಂದು ಕೆಟ್ಟ ಕಹಿಯ ಭಾವನೆ, ಓಕೆ, ಈ ಒಂದು ಇನ್ಸಲ್ಟಿನ ಕಹಿಯ ಭಾವನೆ. ಓಕೆ, ಟೋಟಲ್ ಹ್ಯುಮಿಲಿಯೇಷನ್ ಮೀನ್ಸ್ ಇನ್ಸಲ್ಟ್ ಆ್ಯಂಡ್ ಪ್ಯಾಷನೆಟ್ ಆ್ಯಂಗರ್, ಭಯಂಕರ ಸಿಟ್ಟು ಜನರಲ್ಲಿ ತುಂಬಿಕೊಳ್ತಾ ಇತ್ತು. All the unending talk of constitutional reform and Indianization of the services was a mockery and an insult when the manhood of our country was being crushed, and the inexorable and continuous process of exploitation was deepening our poverty and sapping our vitality. We had become a derelict nation. ನೋಡ್ರಿ, ಎಷ್ಟು ಚೆನ್ನಾಗಿ ಮನವರಿಕೆ ಮಾಡಿಕೊಡ್ತಾರೆ. ದಿಸ್ ಈಸ್ ದ ಬ್ಯೂಟಿ ಆಫ್ ನೆಹರೂಸ್ ರೈಟಿಂಗ್. ಓಕೆ, ಇಷ್ಟು ಗ್ರೇಸ್ಫುಲ್ ಆಗಿ, ಭಾಳ ತೀಕ್ಷ್ಣವಾಗಿ ಇವರು ವಿಷಯಗಳನ್ನು ನಮಗೆ ಅರ್ಥ ಮಾಡಿಸ್ಕೊಡ್ತಾರೆ. ಓಕೆ, ಏನು ಹೇಳ್ತಾರೆ ನೋಡ್ರಿ, ಆಲ್ ದಿ ಅನ್ಎಂಡಿಂಗ್ ಟಾಕ್ ಆಫ್ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್, ಸಾಂವಿಧಾನಿಕ ಬೆಳವಣಿಗೆಗಳು. ಓಕೆ, ಸಾಂವಿಧಾನಿಕ ಸುಧಾರಣೆಗಳು, ಆಮೇಲೆ ಎಲ್ಲ ಸರ್ವಿಸಸ್ಗಳನ್ನು ಏನು ಇಂಡಿಯನೈಸೇಷನ್ ಏನು ಮಾಡೋದಾಗಿತ್ತಲ್ಲ, ಇಟ್ ವಾಸ್ ಜಸ್ಟ್ ಅ ಮಾಕ್ರಿ. ಇದೊಂದು ಕೇವಲ ಒಂದು ಹಾಸ್ಯಾಸ್ಪದ ವಿಷಯವಾಗಿಬಿಟ್ಟಿತ್ತು. ಯಾಕಪ್ಪ ಅಂತಂದರೆ ಇದೊಂದು ಇನ್ಸಲ್ಟ್ ಆಗಿತ್ತು. ಯಾಕೆ ಅಂತಂದ್ರೆ ನಮ್ಮ ದೇಶದ ಒಂದು ಸ್ಟ್ರೆಂಗ್ತನ್ನು,
ಓಕೆ, ನಮ್ಮ ದೇಶದ ಶಕ್ತಿಯನ್ನು ಕ್ರಶ್ ಮಾಡಲಾಗಿತ್ತು. ಓಕೆ, ಕ್ರಶ್ ಅಂದರೆ ಅದನ್ನು ಸಂಪೂರ್ಣವಾಗಿ ಹಾಳುಗೆಡವಲಾಗಿತ್ತು. ಆಮೇಲೆ ಅದರ ಜೊತೆಗೆ ಏನಾಗ್ತಾ ಇತ್ತು, ಆ್ಯಂಡ್ ಇನ್ಎಕ್ಸಾರಬಲ್ ಆ್ಯಂಡ್ ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಎಕ್ಸ್ಪ್ಲಾಯ್ಟೇಷನ್ ಇನ್ನೊಬ್ಬರನ್ನ ಎಕ್ಸ್ಪ್ಲಾಯ್ಟ್ ಮಾಡುವ ಒಂದು ಪರಿಸ್ಥಿತಿ ಏನಿತ್ತು ಅದು ಕಂಟಿನ್ಯೂಸ್ ಆಗಿ ಮುಂದುವರಿತಾನೇ ಇತ್ತು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಎಕ್ಸ್ಪ್ಲಾಯ್ಟೇಷನ್ ವಾಸ್ ಡೀಪ್ನಿಂಗ್ ಅವರ್ ಪಾವರ್ಟಿ. ಅಂದರೆ ಬಡತನವನ್ನು ಇನ್ನೂ ಹೆಚ್ಚಾಗಿ, ಬಡತನದ ಪ್ರಮಾಣವನ್ನು ಇನ್ನೂ ಹೆಚ್ಚು ಮಾಡ್ತಾ ಇತ್ತು. ಓಕೆ, ಅವರ್ ಪಾವರ್ಟಿ ಆ್ಯಂಡ್ ಸ್ಯಾಪಿಂಗ್ ಅವರ್ ವೈಟಲಿಟಿ, ಅಂದರೆ ಒಳಗಿನ ನಮ್ಮ ಶಕ್ತಿಯನ್ನು ಹೀರಿಕೊಳ್ತಾ ಇತ್ತು. ಭಾರತ ದೇಶದ ಜನತೆಯ ಅಥವಾ ಭಾರತದ ಒಂದು ಶಕ್ತಿಯನ್ನು ಆ ಒಂದು ಪರಿಸ್ಥಿತಿ, ಆ ಒಂದು ಕೆಟ್ಟ ಪರಿಸ್ಥಿತಿ ಏನಿತ್ತಲ್ಲ, ಬಡತನ ಪರಿಸ್ಥಿತಿ, ಆಮೇಲೆ ಯಾರು ಕೇಳಾರ್ದಂಥ ಒಂದು ಪರಿಸ್ಥಿತಿ ಏನಿತ್ತು, ಇಂಡಿಫರೆಂಟ್ ಆ್ಯಟಿಟ್ಯೂಡ್ ಆಫ್ ದಿ ಅವರ್ ಲೀಡರ್ಸ್ ಏನಾಗಿತ್ತು, ಅದು ನಮ್ಮ ಭಾರತದ ಶಕ್ತಿಯನ್ನು ಒಳಗಿಂದೊಳಗಿನ ಹೀರ್ತಾ ಇತ್ತು, ಕ್ಷೀಣಿಸ್ತಾ ಇತ್ತು. ವಿ ಹ್ಯಾಡ್ ಬಿಕಮ್ ಅ ಡಿರೆಲಿಕ್ಟ್ ನೇಷನ್. ಓಕೆ, ಇಂಥ ಒಂದು ನಮ್ಮ ದೇಶ ಹೆಂಗಾಯ್ತಪ್ಪ ಅಂದರೆ ಒಂದು ಪರಿತ್ಯಕ್ತ ಪರಿಸ್ಥಿತಿಯಲ್ಲಿ ಬಂದ್ಬಿಡ್ತು. ನೆಗ್ಲೆಕ್ಟೆಡ್ ಪರಿಸ್ಥಿತಿಗೆ ಇದು ನಮ್ಮ ದೇಶ ಒಂದು ನೆಗ್ಲೆಕ್ಟ್ ಆಗಿಬಿಡ್ತು. ಇಟ್ ವಾಸ್ ಟೋಟಲಿ ನೆಗ್ಲೆಕ್ಟೆಡ್. ಒಂದು ಕಾಲದಲ್ಲಿ 17-18ನೇ ಶತಮಾನದಲ್ಲಿ ಬ್ರಿಟಿಷರು ನಮ್ಮ ದೇಶಕ್ಕೂ ಬಂದಾದ್ಮೇಲೂ ಕೂಡ 1600 ಈಸ್ಟ್ ಇಂಡಿಯಾ ಕಂಪ್ನಿ ಬಂದಾದ್ಮೇಲೂ ಕೂಡ ನಮ್ಮ ಟ್ರೇಡ್, ನಮ್ಮ ಕಾಮರ್ಸ್ ಎಲ್ಲ ಭಾಳ ಚೆನ್ನಾಗಿದ್ದಾಗ ಏನಾಗಿತ್ತಪ್ಪ ಅಂದರೆ ನಮ್ಮ ದೇಶದ GDP ಭಾಳ ಚೆನ್ನಾಗಿತ್ತು. India was one of the richest countries. It was the richest countries in the whole world. ಓಕೆ, ಇಂಥ ಒಂದು ರಿಚ್ ಕಂಟ್ರಿಯಲ್ಲಿ ಇವತ್ತಿನ ಒಂದು ಪರಿಸ್ಥಿತಿ ಹೆಂಗಾಗಿತ್ತಪ್ಪ ಅಂತಂದ್ರೆ, ಅಂದರೆ ನೆಹರು ಅವರ ಕಾಲದಲ್ಲಿ ಅಥವಾ ಈ ಲೆಸನ್ ಬರೆಯುವಂಥ ಕಾಲದಲ್ಲಿ ಪ್ರೀ ಇಂಡಿಪೆಂಡೆನ್ಸ್ ಸ್ಟೇಜಲ್ಲಿ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಹೆಂಗಿತ್ತಪ್ಪ ಅಂತಂದರೆ ಇಂಥ ಒಂದು ಕಡು ಬಡತನದ ಸ್ಟೇಜಿಗೆ ಭಾರತ ಬಂದು ನಿಂತಿತ್ತು. ದಿಸ್ ವಾಸ್ ದಿ ಮೋಸ್ಟ್ ಡೆವಸ್ಟೇಟಿಂಗ್ ಸಿಚುವೇಶನ್. ಇಟ್ಸ್ ಅ ವೆರಿ ಹಾರಿಬಲ್ ಸಿಚುವೇಶನ್, ವೆರಿ ಡಿಪ್ಲೋರಬಲ್ ಸಿಚುವೇಶನ್. ಆ್ಯಂಡ್ ದೆನ್ Yet what could we do? How change this vicious process? ಇಲ್ಲಿ ಪ್ರಶ್ನೆ ಬಂತು, ನಾವು ಏನು ಮಾಡ್ಬೋದಾಗಿತ್ತು? ಹೌ ಚೇಂಜ್ ದಿಸ್ ವಿಷಿಯಸ್ ಪ್ರೊಸೆಸ್, ಈ ಒಂದು ಕೆಟ್ಟ ಪರಿಸ್ಥಿತಿಯನ್ನು ನಾವು ಹೇಗೆ ಚೇಂಜ್ ಮಾಡ್ಬೋದಾಗಿತ್ತು? ಓಕೆ, ಈ ಡಿಫಿಕಲ್ಟ್ ಪರಿಸ್ಥಿತಿಯನ್ನು ನಾವು ಹೇಗೆ ಚೇಂಜ್ ಮಾಡ್ಬೋದು ಅಂತ ಕೇಳ್ತಾರೆ. ದೆನ್ ವಿ ಸೀಮ್ಡ್ ಟು ಬಿ ಹೆಲ್ಪ್ಲೆಸ್ ಇನ್ ದ ಗ್ರಿಪ್ ಆಫ್ ಸಮ್ ಆಲ್ ಪವರ್ಫುಲ್ ಮಾನ್ಸ್ಟರ್. Our limbs were paralyzed, our minds deadened. Note, we seem to be helpless in the grip of some all-powerful monster. ನಾವು ಎಂಥ ಒಂದು ಪರಿಸ್ಥಿತಿಯಲ್ಲಿದ್ದೀವಪ್ಪ ಅಂತಂದ್ರೆ ನಾವು ಟೋಟಲಿ ಹೆಲ್ಪ್ಲೆಸ್ ಇದ್ದೀವಿ. ನಮ್ಮನ್ನು ಯಾರು ಗ್ರಿಪ್ ಮಾಡಿದಾರಪ್ಪ ಅಂದರೆ ಆಲ್ ಪವರ್ಫುಲ್ ಮಾನ್ಸ್ಟರ್, ಒಂದು ರಾಕ್ಷಸ. ಓಕೆ, ಒಂದು ಪವರ್ಫುಲ್ ರಾಕ್ಷಸ ನಮ್ಮ ದೇಶದ ಪ್ರಗತಿಗೆ ಮತ್ತು ನಮ್ಮ ದೇಶದ ಉನ್ನತಿಗೆ ದಾರಿ ಮಾಡಿಕೊಡ್ಲಾರ್ದಂಥ ಒಂದು ರಾಕ್ಷಸ, ನಮ್ಮ ದೇಶವನ್ನು ಹಾಳುಗೆಡುವಂಥ, ನಮ್ಮ ದೇಶವನ್ನು ಕೆಡಿಸುವಂಥ, ಸರ್ವನಾಶ ಮಾಡುವಂಥ ಒಂದು ರಾಕ್ಷಸರ ಒಂದು ಹಿಡಿತದಲ್ಲಿ ನಾವು ಇದ್ದೀವೇನೋ ಅನಿಸೋ ಒಂದು ಲೆವೆಲ್ಗೆ ಬಂದಿತ್ತು ಪರಿಸ್ಥಿತಿ. ಅವರ್ ಲಿಮ್ಸ್ ವರ್ ಪ್ಯಾರಲೈಸ್ಡ್. ಓಕೆ, ನಾವು ಹೆಂಗಾಗಿದ್ವಪ್ಪ ಅಂದ್ರೆ ವಿ ಹ್ಯಾವ್ ಬಿಕಮ್ ಪ್ಯಾರಲೈಸ್ಡ್. ಈ ಲೊಕ್ಕ ಹೊಡೆದವ್ರ ಥರ ಆಗಿದ್ವಿ. ಅವರ್ ಮೈಂಡ್ಸ್ ಡೆಡಂಡ್. ಓಕೆ, ಮೈಂಡ್ ಇದ್ದರೂ ಕೂಡ ಮನುಷ್ಯನಿಗೆ ಅವನಿಗೆ ಬ್ರೈನ್ ಇದ್ದರೂ ಕೂಡ ಥಿಂಕ್ ಮಾಡುವಂಥ ಕೆಪಾಸಿಟಿ ಇರಲಿಲ್ಲ, ವಿಚಾರ ಮಾಡುವಂಥ ಕೆಪಾಸಿಟಿ ಇರಲಿಲ್ಲ. ದ ಪೆಸೆಂಟ್ರಿ ವರ್ ಸರ್ವೈಲ್ ಆ್ಯಂಡ್ ಫಿಯರ್ ರಿಡನ್. ದ ಇಂಡಸ್ಟ್ರಿ ವರ್ಕರ್ಸ್ ವರ್ ನೋ ಬೆಟರ್. ದ ಪೆಸೆಂಟ್ರಿ ವರ್ ಸರ್ವೈಲ್ ಆ್ಯಂಡ್ ಫಿಯರ್ ರಿಡನ್. ಓಕೆ, ಅಂದರೆ ಪೆಸೆಂಟ್ರಿ ವರ್ ಸರ್ವೈಲ್ ಅಂದರೆ ರೈತಾಪಿ ಜನ ಹೆಂಗಾಗಿತ್ತಪ್ಪ ಅಂದರೆ ಅವರು ದಾಸರ ಥರ ಆಗಿದ್ದರು, ದಾಸ್ಯಕ್ಕೊಳಗಾಗಿದ್ದರು. ಆ್ಯಂಡ್ ಫಿಯರ್ ರಿಡನ್, ಹೆದರಿಕೆ, ಯಾವಾಗ ಏನಾಗ್ತದೋ ಅನ್ನುವಂಥ ಪರಿಸ್ಥಿತಿಯಲ್ಲಿ ಅವರಿದ್ದರು. ಆ್ಯಂಡ್ ಇಂಡಸ್ಟ್ರಿಯಲ್ ವರ್ಕರ್ಸ್ ವರ್ ನೋ ಬೆಟರ್. ಓಕೆ, ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವಂಥ ವರ್ಕರ್ಸ್ ಕೂಡ ಯಾವುದೇ ಒಂದು ಉತ್ತಮ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಅವ್ರದ್ದು ಭಾಳ ಕೆಟ್ಟ ಪರಿಸ್ಥಿತಿ ಇತ್ತು. ದ ಮಿಡ್ ಕ್ಲಾಸಸ್, ದ ಇಂಟೆಲಿಜೆನ್ಸಿಯಾ ಹೂ ಮೈಟ್ ಹ್ಯಾವ್ ಬೀನ್ ಬೇಕನ್ ಲೈಟ್ಸ್ ಇನ್ ದ ಎನ್ವೆಲಪಿಂಗ್ ಡಾರ್ಕ್ನೆಸ್ ವರ್ ದೆಮ್ಸೆಲ್ಸ್ ಸಬ್ಮರ್ಜ್ಡ್ ಇನ್ ಆಲ್ ಪರ್ವೇಡಿಂಗ್ ಡೂಮ್. ಇದೇನು ಮಧ್ಯಮ ವರ್ಗ ಇತ್ತಲ್ಲ, ಆಮೇಲೆ ನಮ್ಮ ಭಾರತ ದೇಶದ ಒಂದು ಇಂಟೆಲಿಜೆನ್ಸಿಯಾ ಏನಿತ್ತು, ಒಂದು ವೈಚಾರಿಕ ಒಂದು ಗುಂಪೇನಾಗಿತ್ತು, ವಿಚಾರ ಮಾಡುವಂಥ ಒಂದು ಗುಂಪೇನಾಗಿತ್ತು. ಓಕೆ, ಇಂಟೆಲಿಜೆನ್ಸಿಯಾ ಈ ಬುದ್ಧಿಜೀವಿಗಳೇನಾಗಿದ್ದರು, ಓಕೆ, ಅವರೆಲ್ಲ ಒಂದು ಕಡೆ ಮೂಲ ಗುಂಪಾಗಿದ್ದರು. ಅವ್ರಿಗೆ ಏನು ಮಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಏನು ನಮ್ಮ ದೇಶಕ್ಕೆ ಒಂದು ದಾರಿ ತೋರಿಸ್ಬೇಕಾದವರೇ ಇಂಥ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಅವ್ರು ಒಳಗಾಗಿ ಏನೂ ಮಾಡಲಾರ್ದಂಥ ಒಂದು ಪರಿಸ್ಥಿತಿ ಇತ್ತು. ಇನ್ ಸಮ್ ವೇಸ್ ದೇರ್ ಕಂಡೀಷನ್ ವಾಸ್ ಈವನ್ ಮೋರ್ ಪಿಟಿಫುಲ್ ದ್ಯಾನ್ ದ್ಯಾಟ್ ಆಫ್ ದ ಪೆಸೆಂಟ್ರಿ. ಒಂದೊಂದು ಸಲ ಅವರ ಪರಿಸ್ಥಿತಿ ಈ ರೈತಾಪಿ ವರ್ಗದ ಜನಕ್ಕಿಂತನೂ ಭಾಳ ಕಡೆ ಆಗಿತ್ತು.
ಭಾಳ ಕೆಟ್ಟದಾಗಿತ್ತು. ಲಾರ್ಜ್ ನಂಬರ್ಸ್ ಆಫ್ ದೆಮ್ ಡಿಕ್ಲಾಸೆಡ್ intellectuals cut off from the land and incapable of any kind of manual or technical work joined the swelling army of the unemployed and hopeless sank ever deeper into the morass. ಎಷ್ಟೋ ಜನ ಈ ಮಧ್ಯಮ ವರ್ಗದಿಂದ ಬಂದಂಥ ಎಷ್ಟೋ ಜನ ಅವರು ಹೆಂಗಾಗಿದ್ರಪ್ಪ ಅಂತಂದ್ರೆ ತಮ್ಮ ಒಂದು ಸೋಷಿಯಲ್ ಸ್ಟ್ಯಾಂಡಿಂಗಿಂದ ಅವ್ರು ಕೆಳಗೊಂದು ಕಟ್ ಆಫ್ ಫ್ರಮ್ ದ ಲ್ಯಾಂಡ್ ಆ್ಯಂಡ್ ಇನ್ಕೇಪಬಲ್ ಆಫ್ ಎನಿ ಕೈಂಡ್ ಆಫ್ ಮ್ಯಾನ್ಯುವಲ್ ಟೆಕ್ನಿಕಲ್ ವರ್ಕ್. ಅವರಿಗಿದ್ದಂಥ ಭೂಮಿಗಳನ್ನು ಕಸಿದುಕೊಂಡು ಅವರನ್ನು ಇಂಥ ಒಂದು ಪರಿಸ್ಥಿತಿಗೆ ನೂಕಲಾಗಿತ್ತು. ಅಂಥವರು ಕೂಡ ಏನಾದ್ರಪ್ಪ ಅಂತಂದ್ರೆ ದೇ ಜಾಯಿನ್ ದ ಸ್ವೆಲ್ಲಿಂಗ್ ಆರ್ಮಿ ಆಫ್ ದಿ ಅನ್ಎಂಪ್ಲಾಯ್ಡ್, ಅಂದರೆ ಅವರು ಕೂಡ ಅನ್ಎಂಪ್ಲಾಯ್ಡ್ ಆಗಿ ಜೀವನವನ್ನು ಸಾಗಿಸ್ತಾ ಹೋದರು. Then a few successful lawyers or doctors or engineers or clerks made little difference to the mass. ನೋಡಿ, ಅಲ್ಲಿದ್ದಂಥ ನಮ್ಮ ದೇಶದ ಕೆಲವು ಸಕ್ಸಸ್ಫುಲ್ ಲಾಯರ್ಸ್, ಡಾಕ್ಟರ್ಸ್ ಆಗಲಿ, ಎಂಜಿನಿಯರ್ಸ್ ಆಗಲಿ, ಕ್ಲರ್ಕ್ಸ್ ಆಗಲಿ, ಅವರು ಅಷ್ಟು ಸಮಾಜದ ಬಗ್ಗೆ ಅವರಿಗೊಂದು ಕಳಕಳಿ ಇರಲಿಲ್ಲ. ಬಹಳಷ್ಟು ಜನರಿಗೆ ಆ ಸಮಾಜದ ಬಗ್ಗೆ ಒಂದು ಕಳಕಳಿ ಇರಲಿಲ್ಲ. ಯಾರು ಕೂಡ ಒಂದು ಹೆಲ್ಪನ್ನು ಮಾಡುವಂಥ ಒಂದು ಸಿಚುವೇಷನಲ್ಲಿ ಇರಲಿಲ್ಲ. ಒಂದು ಡಿಫ್ರೆನ್ಸನ್ನು ತರುವಂಥ ಒಂದು ಸಿಚುವೇಷನ್ ಇರಲಿಲ್ಲ. ಏನಾದರೂ ಚೇಂಜನ್ನು ತರುವಂಥ ಒಂದು ಮನೋಭಾವ ಉಳ್ಳವರಾಗಿರಲಿಲ್ಲ. Then the peasant, starved yet centuries of an unequal struggle against his environment, had taught him to endure, and even in poverty and starvation he had a certain calm dignity, a feeling of submission to an all-powerful fate. ನಮ್ಮ ದೇಶದ ರೈತರು ಏನಾಗಿದ್ರಪ್ಪ ಅಂತಂದ್ರೆ ಹಸಿವಿನಿಂದ ಬಳಲ್ತಾ ಇದ್ರು. ಆದರೂ ಕೂಡ ಇಂಥ ಒಂದು ಪರಿಸ್ಥಿತಿಗೆ ಅವರು ಕೂಡ ಸರೆಂಡರ್ ಆಗಿದ್ದರು. ಏನೋ ಒಂದು ಮಾತನಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಇರಲಿಲ್ಲ. Then, not so in the middle classes, more especially the new petty bourgeois who had no such background. Incompletely developed and frustrated, they did not know where to look, for neither the old nor the new offered them any hope. Not so the middle classes, ಮಧ್ಯಮ ವರ್ಗ ಜನ ಕೂಡ ಏನು ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ನಿಷ್ಕ್ರಿಯರಾಗಿದ್ದರು. ಇನ್ಕಂಪ್ಲೀಟ್ಲಿ ಡೆವಲಪ್ಡ್ ಆ್ಯಂಡ್ ಫ್ರಸ್ಟ್ರೇಟೆಡ್, ಅವರು ಕೂಡ ಫ್ರಸ್ಟ್ರೇಟ್ ಆಗಿದ್ರು, ಹತಾಶರಾಗಿದ್ದರು. ದೇ ಡಿಡ್ ನಾಟ್ ನೋ ವೇರ್ ಟು ಲುಕ್, ಎಲ್ಲಿ ನೋಡಬೇಕು, ಯಾವ ಒಂದು ಹೋಪನ್ನು ನಾವು, ಯಾವ ಒಂದು ಸ್ಫೂರ್ತಿಯನ್ನು ಎಲ್ಲಿಂದ ಪಡೆಯಬೇಕು ಅನ್ನೋದು ಏನೂ ಇರಲಿಲ್ಲ. ಯಾರು ಕೂಡ ಓಲ್ಡ್ ಜನ್ರೇಷನ್ ಆಗಲಿ ಅಥವಾ ನ್ಯೂ ಜನ್ರೇಷನ್ ಆಗಲಿ ಅಥವಾ ಅಲ್ಲಿದ್ದಂಥ ಒಂದು ಜನ ಆಗಲಿ, ಒಂದು ಇಂಪಾರ್ಟೆಂಟ್ ನಮ್ಮ ಸಮಾಜದಲ್ಲಿದ್ದಂಥ ವಿ ಐ ಪಿಗಳು ಅನಿಸ್ಕೊಂಡವರು, ಶ್ರೀಮಂತರು ಅನಿಸ್ಕೊಂಡವರು, ಬುದ್ಧಿಜೀವಿಗಳು ಇಂಥ ಒಂದು ನಿಷ್ಕ್ರಿಯ ಪರಿಸ್ಥಿತಿಯಲ್ಲಿ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವರು ಯಾವುದೇ ರೀತಿಯ ಒಂದು ಸ್ಫೂರ್ತಿಯನ್ನು ಕೊಡುವಂಥ ಅವ್ರ ಕಂಡೀಷನಲ್ಲಿ ಇರಲಿಲ್ಲ. ಕಡು ಬಡತನ ಎಲ್ಲರಲ್ಲೂ ಸೇರ್ಕೊಂಡು ಬಿಟ್ಟಿತ್ತು. There was no adjustment to social purpose, no satisfaction of doing something worthwhile, even though suffering came in its train. ನೋಡ್ರಿ, there was no adjustment to social purpose. ಒಂದು ಸಾಮಾಜಿಕ ಉದ್ದೇಶ ಇರಲಿಲ್ಲ. ಏನಾದರೂ ಒಂದು ಸಮಾಜದ ಬಗ್ಗೆ ಒಂದು ಕೆಲಸ ಮಾಡಬೇಕು, ಸಾಮಾಜಿಕ ಕಳಕಳಿ ಅನ್ನೋದೇ ಜನರಲ್ಲಿ ಸತ್ತು ಹೋಗಿತ್ತು. ನೋ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಡೂಯಿಂಗ್ ಸಮಥಿಂಗ್ ವರ್ತ್ ವಾಯ್ಲ್, ಏನಾದರೂ ಒಂದು ಒಂದು ಜನರಿಗೆ ಪರೋಪಕಾರಿಯಾಗಿ ಆಗಲಿ ಅಥವಾ ಒಂದು ಸಮಾಜದಲ್ಲಿ ಬದಲಾವಣೆ ತರುವಂಥ ಒಂದು ಕೆಲಸವನ್ನು ಮಾಡೋಣ ಅಂತಂದರೂ ಅದನ್ನೂ ಆಗ್ತಾ ಇಲ್ಲ. ಕಸ್ಟಮ್ ರಿಡನ್, ದೇ ವರ್ ಬಾರ್ನ್ ಓಲ್ಡ್ ಯೆಟ್ ದೇ ವರ್ ವಿತೌಟ್ ದ ಓಲ್ಡ್ ಕಲ್ಚರ್. ಮಾಡರ್ನ್ ಥಾಟ್ ಅಟ್ರಾಕ್ಟೆಡ್ ದಮ್ ಬಟ್ ದೇ ಲ್ಯಾಕ್ಡ್ ಇಟ್ಸ್ ಇನ್ನರ್ ಕಂಟೆಂಟ್, ದ ಮಾಡರ್ನ್ ಸೋಷಿಯಲ್ ಆ್ಯಂಡ್ ಸೈಂಟಿಫಿಕ್ ಕಾನ್ಷಿಯಸ್ನೆಸ್. ಸಂಪ್ರದಾಯವಾದಿಗಳಾಗಿ ಸಿಕ್ಕಾಪಟ್ಟೆ ಸಂಪ್ರದಾಯಗಳು ಅವರಲ್ಲಿ ಸೇರ್ಕೊಂಡು ಬಿಟ್ಟಿದ್ದು. ಆಮೇಲೆ ದೇ ವರ್ ಬಾರ್ನ್ ಓಲ್ಡ್ ಆ್ಯಂಡ್ ದೇ ವರ್ ಯೆಟ್ ವಿತೌಟ್ ದ ಓಲ್ಡ್ ಕಲ್ಚರ್. ಅವರಲ್ಲಿ ತಮ್ಮ ಸಂಸ್ಕೃತಿಯನ್ನು ಮರೆಯುವಂಥ ಪರಿಸ್ಥಿತಿ ಅವರಲ್ಲೂ ಕೂಡ ಬಂದು ಒದಗಿತ್ತು ಮಧ್ಯಮ ವರ್ಗದಲ್ಲಿ. ಮಾಡರ್ನ್ ಥಾಟ್ ಅಟ್ರಾಕ್ಟೆಡ್ ದಮ್, ಹೊಸ ವಿಚಾರಗಳು, ಆಧುನಿಕ ವಿಚಾರಗಳು ಅವು ಅವರಿಗೆ ಅಟ್ರಾಕ್ಟ್ ಆದವು. ಅವರು ಅವುಗಳನ್ನು ನೋಡಿ ಅಟ್ರಾಕ್ಟ್ ಆದರು, ಅವುಗಳನ್ನು ಇವರು ಬೆಳೆಸ್ಕೊಂಡ್ರು, ವಿಚಾರಗಳನ್ನು ಮೈಗೂಡಿಸ್ಕೊಂಡ್ರು. ಬಟ್ ದೇ ಲ್ಯಾಕ್ಡ್ ಇಟ್ಸ್ ಇನ್ನರ್ ಕಂಟೆಂಟ್, ಆದರೂ ಕೂಡ ಅದರ ಒಂದು ಸತ್ವವನ್ನು ಅವರು ಮೈಗೂಡಿಸ್ಕೊಳ್ಳಿಲ್ಲ. ದಿ ಮಾಡರ್ನ್ ಸೋಷಿಯಲ್ ಆ್ಯಂಡ್ ಸೈಂಟಿಫಿಕ್ ಕಾನ್ಷಿಯಸ್ನೆಸ್, ಸೊ ಆಧುನಿಕ ಜಗತ್ತಿನಲ್ಲಿದ್ದಂಥ ಒಂದು ಸಾಮಾಜಿಕ ಮತ್ತು ವೈಜ್ಞಾನಿಕ ಕಾನ್ಷಿಯಸ್ನೆಸ್ ಏನಿತ್ತಲ್ಲ ಅದನ್ನು ಅವರು ಮೈಗೂಡಿಸ್ಕೊಳ್ಳಿಲ್ಲ, ಅದನ್ನು ಅವರು ಅರ್ಥ ಮಾಡ್ಕೊಳ್ಳಿಲ್ಲ. ಸಮ್ ಟ್ರೈ ಟು ಕ್ಲಿಂಗ್ ಟೆನಾಷಿಯಸ್ಲಿ ಟು ದ ಡೆಡ್ ಫಾರ್ಮ್ಸ್ ಆಫ್ ದ ಪಾಸ್ಟ್, ಸೀಕಿಂಗ್ ರಿಲೀಫ್ ಫ್ರಮ್ ಪ್ರೆಸೆಂಟ್ ಮಿಸರಿ ಇನ್ ದೆಮ್. Some tried to cling tenaciously to the dead forms of the past, seeking relief from present misery in them. ಕೆಲವರು ಏನು ಮಾಡ್ತಾ ಇದ್ರಪ್ಪ ಅಂತಂದರೆ ಅವರ ಒಂದು ಡೆಡ್ ಪಾಸ್ಟ್, ಅವರು ಸತ್ತು ಹೋದಂಥ ಏನೋ ಒಂದು ಅವರ ಪೂರ್ವ ಜೀವನ ಏನಿತ್ತು, ಅವರ ಒಂದು ಗತಕಾಲ ಹೇಗಿತ್ತು ಅದರ ಬಗ್ಗೆನೇ ಇವರು ಜಾಸ್ತಿ ವಿಚಾರ ಮಾಡುತ್ತಾ ಈ ಒಂದು ಪ್ರೆಸೆಂಟ್ ಸಿಸ್ಟಮಲ್ಲಿ ಈ ಒಂದು ಈಗ ಅವರಿಗೆ ಬಂದು ಒದಗಿದಂಥ ಒಂದು ಪರಿಸ್ಥಿತಿಯಿಂದ ದೂರ ಆಗೋದಕ್ಕೆ ಟ್ರೈ ಮಾಡ್ತಾಯಿದ್ರು. But there could be no relief there, for as Tagore said, we must not nourish in our being what is dead, for the dead is death dealing. ಸೊ ಅಲ್ಲಿಯೂ ಕೂಡ ಅವರಿಗೆ ಯಾವುದೋ ಒಂದು ರಿಲೀಫ್ ಸಿಗಲಿಲ್ಲ.
ಓಕೆ, ಒಂದು ಫ್ರೀಡಮ್ ಸಿಗಲಿಲ್ಲ. ಯಾಕಂದರೆ ಟ್ಯಾಗೋರ್ ಹೇಳುವ ಹಾಗೆ ಏನಾಗ್ತಿತ್ತಪ್ಪ ಅಂದ್ರೆ ವಿ ಮಸ್ಟ್ ನಾಟ್ ನರಿಶ್ ಇನ್ ಅವರ್ ಬೀಯಿಂಗ್. ನಾವು ನಮ್ಮ ಜೀವನದಲ್ಲಿ ಎಲ್ಲ ನಮ್ಮ ಗತಕಾಲದ ವಿಷಯಗಳನ್ನು, ಸತ್ತು ಹೋದಂಥ ವಿಷಯಗಳನ್ನು ಮತ್ತೆ ನಾವು ಅದರ ಬಗ್ಗೆ ನಾವು ವಿಚಾರ ಮಾಡಬಾರ್ದು, ಅದನ್ನು ನಾವು ಬೆಳೆಸಬಾರ್ದು. ಯಾಕಪ್ಪ ಅಂತಂದ್ರೆ ಹಾಗೇನಾದರೂ ಮಾಡಿದರೆ ವಿಲ್ ಬಿ ಡೆತ್ ಡೀಲಿಂಗ್, ಅದು ನಮ್ಮ ಸಾವಿನಂತೆಯೇ ಅಂತ ಟ್ಯಾಗೋರ್ ಹೇಳಿದ ರೀತಿಯಲ್ಲಿ ಇದು ಒಂದು ಪರಿಸ್ಥಿತಿ ಬಂದು ಒದಗಿತ್ತು. ಅದರ್ಸ್ ಮೇಡ್ ದೆಮ್ಸೆಲ್ಸ್ ಪೇಲ್ ಆ್ಯಂಡ್ ಇನ್ಎಫೆಕ್ಚುಯಲ್ ಕಾಪೀಸ್ ಆಫ್ ದ ವೆಸ್ಟ್. ಸೊ ಲೈಕ್ derelicts frantically seeking some foothold of security for body and mind, and finding none, they floated aimlessly in the murky waters of Indian life. ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಕೆಲವು ಜನ ವೆಸ್ಟನ್ನು ಅನುಕರಣೆ ಮಾಡ್ತಾಯಿದ್ರು. ಅಂದರೆ ಪಾಶ್ಚಿಮಾತ್ಯ ದೇಶದ ಒಂದು ಕಲ್ಚರನ್ನು, ಪಾಶ್ಚಿಮಾತ್ಯ ದೇಶದ ಒಂದು ಮ್ಯಾನರಿಸಮ್ಸ್ಗಳನ್ನು ಇವರೆಲ್ಲ ಏನು ಮಾಡ್ತಾಯಿದ್ರು, ಅನುಕರಿಸಿದ್ರು. ಓಕೆ, ಆ್ಯಂಡ್ ದೆನ್ nobody cared for Indianness. So like derelicts frantically seeking some foothold of security. ಸೊ ಇಲ್ಲಿ ಪರಿತ್ಯಕ್ತರಾಗಿ ಈ ಜನ ಏನಾಗಿತ್ತಪ್ಪ ಅಂತಂದ್ರೆ ಎಂಥ ಪರಿಸ್ಥಿತಿಯಲ್ಲಿದ್ದರಪ್ಪ ಅಂದರೆ ದೇ ವೇರ್ ಸೀಕಿಂಗ್ ಫುಟ್ಹೋಲ್ಡ್ ಆಫ್ ಸೆಕ್ಯೂರಿಟಿ ಫಾರ್ ಬಾಡಿ ಆ್ಯಂಡ್ ಮೈಂಡ್ ಆ್ಯಂಡ್ ಫೈಂಡಿಂಗ್ ನನ್. ಅವ್ರು ಏನಾದರೂ ಒಂದು ತಮ್ಮನ್ನು ಸೆಕ್ಯೂರ್ ಮಾಡಬೇಕು, ನಮ್ಗೆ ಯಾರಾದರೂ ಬಂದು ಉಳಿಸ್ತಾರೇನಪ್ಪ, ನಮ್ಮನ್ನು ಇಂಥ ಒಂದು ಪರಿಸ್ಥಿತಿಯಿಂದ ಹೊರ ತೆಗಿತಾರೇನಪ್ಪ ಅಂಥೇಳಿ ಒಂದು ಹೋಪ್ನಿಂದ ಅವರು ಒದ್ದಾಡ್ತಾ ಇದ್ದಾರೆ. ಓಕೆ, ದೇ ಫ್ಲೋಟೆಡ್ ಏಮ್ಲೆಸ್ಲಿ ಇನ್ ದ ಮರ್ಕಿ ವಾಟರ್ಸ್ ಆಫ್ ಇಂಡಿಯನ್ ಲೈಫ್. ಇಂಥ ಒಂದು ಇಂಥ ಒಂದು ಡಾರ್ಕ್ ಒಂದು ಹೋಪ್ಲೆಸ್ ಕಂಡೀಷನಲ್ಲಿ ಅವರಿನ್ನೂ ಒದ್ದಾಡ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಗಾಂಧಿ ಮುಂದೆ ಬಂದು ಹೇಗೆ ಈ ದೇಶವನ್ನು ಮುನ್ನಡೆಸ್ತಾರೆ ಅನ್ನೋದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಥ್ಯಾಂಕ್ ಯು ವೆರಿ ಮಚ್. ಐ ಚೂಸ್ ಟು ಸ್ಟಾಪ್ ಹಿಯರ್. ಥ್ಯಾಂಕ್ ಯು ವೆರಿ ಮಚ್. ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.